ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಕರ್ಮ ಮಾಡುವಲ್ಲಿನ ಫಲದ ಬಗ್ಗೆ ಆಸೆಯಾಗಲಿ, ಅದರ ಮೇಲಿನ ಅಭಿಮಾನವಾಗಲಿ, ಹಕ್ಕೊತ್ತಾಯವಾಗಲಿ ಯಾವುದೂ ಸಲ್ಲದು ಅನ್ನುವ ಬಗ್ಗೆ ಕೃಷ್ಣ ಹೇಳಿದ್ದಕ್ಕೆ, ಕಾರ್ಮಿಕರ ನೆಲೆಯಲ್ಲಿ ನಿಂತು ನಾವು ಆಕ್ಷೇಪಗೈದರೆ ಮಾಡಿದ್ದರ ಸಹಜವಾದ ಪ್ರತಿಫಲವನ್ನು ಯಾಕೆ ಪಡೆಯಬಾರದು, ಕೇಳಿ ಯಾಕೆ ಪಡೆಯಬಾರದು, ಎರಡರ ಬಗ್ಗೆಯೂ ಆಕ್ಷೇಪ ಎತ್ತಿದರೆ ಕೃಷ್ಣ ಶಾಸ್ತ್ರಗಳಲ್ಲಿ ಕರ್ಮ ನಡೆಯುವಲ್ಲಿ 5 ಗುರುತಿಸಿದ್ದಾರೆ ಅಂತ ಹೇಳಿಬಿಟ್ಟ. ಆದರೆ ನೀನೊಬ್ಬ ಮಾಡಿದ ಕೆಲಸಕ್ಕೆ, ಪ್ರಯತ್ನಕ್ಕೆ ನಾನು ಫಲ ಕೊಡಲಿ ಅಂತ ಕೇಳಿದರೆ 5 ಜನರಿಗೂ ಸೇರಿದಲ್ಲಿ ಕೊಡ್ತೇನೆ ಅಂತ. 5ರನ್ನು ಗುರುತಿಸಿದರೆ 5ರ ಪ್ರಯತ್ನಗಳ ವ್ಯತ್ಯಾಸಗಳನ್ನು, ಪ್ರಾಮುಖ್ಯವಾದ ಸಂಗತಿಗಳನ್ನು, ಅದರಲ್ಲಿಯೂ ಮತ್ತು ಏರುಪೇರುಗಳನ್ನು ಹೇಳಿದ್ದಲ್ಲಿ ಫಲ ಕೊಡಬಲ್ಲೆ ಅನ್ನುವ ಮಟ್ಟಿನಲ್ಲಿ ಕೃಷ್ಣ ಫಲ ಏನು ಕೇಳಬೇಡಿ ಅಂತ ಹೇಳುವುದಿಲ್ಲ, ಕೇಳಿ ತಗೊಳ್ಬೇಡಿ ಅಂತಲೂ ಹೇಳುವುದಿಲ್ಲ, ಹೆಚ್ಚಿಗೆನೇ ಕೇಳಿ ಪಡೆಯಲಿ ಅಂತಲೇ ಹೇಳುತ್ತೇನೆ. ಅದರಿಂದ ನೀವು ಕಡಿಮೆ ಆಗ್ತದೆ ಎನ್ನುವುದು ನಮ್ಮ ಯೋಚನೆ ಅಂತಾನೆ ಕೃಷ್ಣ ಅಷ್ಟೇ. ಅದು ಕೊಡು ಇದು ಕೊಡು ಅಂತ ನಾವು ಸೇವೆ ಮಾಡಿದ್ದಕ್ಕೆ ಕೇಳಿದರೆ ದೇವರು ಅದಕ್ಕೂ ಹೆಚ್ಚಿಗೆ ಕೊಡ್ತಾನೆ. ಅವನಿಗೇನು ಕೊಡಲಿಕ್ಕೆ, ಎಲ್ಲರ ಲೆಕ್ಕದಲ್ಲಿಯೂ ಹೆಚ್ಚು ನಮಗೆ ಕೊಟ್ಟಾನು. ಆದರೆ ಕೊಡುವ ಮೂಲಕ ದೇವರಿಂದ ದೂರ ಆಗಬೇಡ ಅನ್ನುವ ಎಚ್ಚರ ಇರಲಿ ಅಂತ ಕೃಷ್ಣ ಕರ್ಮ ಪ್ರಪಂಚದ ಕಾರಣ ಸಂತಾನವನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಆದ್ದರಿಂದ 5 ಲೆಕ್ಕದಲ್ಲಿದೆ ಅಂತ ಹೇಳಿದ್ದನ್ನು 5ರ ಲೆಕ್ಕ ಕೊಡ್ತಾನೆ. 5ರಲ್ಲಿ ತುಂಬ ಲೆಕ್ಕಗಳಿವೆ, ಆದ್ದರಿಂದ 5 ಪ್ರಧಾನ ಅಂತ ಹೇಳ್ತಾನೆ. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ ಅಂತಾನೆ. ಕೊನೆಯ ತುಂಡಂತೂ ಹೆಚ್ಚಿನವರಿಗೆಲ್ಲ ಕಿವಿಗೆ ಕೇಳ್ತಾ ಇರ್ತದೆ. ಜ್ಯೋತಿಷಿಗಳು ಯಾವಾಗಲೂ ಹೇಳೋದು ಅದನ್ನೇ, ನೀವು ಮಾಡಿ ಕೆಲಸ ಆಗ್ತದೆ, ಆಗದಿದ್ದರೆ ದೈವಂ ಚೈವಾತ್ರ ಪಂಚಮಂ ಅಂತಾರೆ. ಅದು ಎಲ್ಲಿದ್ದು ಏನು ಕಥೆ ಅಂತ ಯೋಚನೆ ಮಾಡುವುದಿಲ್ಲ. ಜನಕ್ಕೂ ಬಾರಿ ಅರ್ಥ ಆದವರು ಹೌದಲ್ಲ ಆಯಿತಾಯಿತು ಹೇಳಿಕೊಂಡು ಹೋಗ್ತಾರೆ. ನೀವು ಮದ್ದು ತಗೊಳ್ಳಿ, ಮಾತ್ರೆಯನ್ನು ಇಟ್ಕೊಳ್ಳಿ, ಬೇಕಾದಾಗೆಲ್ಲ ಬಾಯೊಳಗೆ ಹಾಕ್ಕೊಳ್ಳಿ, ಫೀಸಂತೂ ಕೊಡಿ, ರೋಗ ಹೋಗಲಿಲ್ಲ ಆದರೆ ದೈವಂ ಚೈವಾತ್ರ ಪಂಚಮ ಎಂತ ಮಾಡೋದು ಮತ್ತೆ ಅಂತಾರೆ. ಇಂಥ ವೈದ್ಯ ಯಾರು ಮಾಡ್ಬೋದು, ಸುಲಭ ಆಗ್ತದೆ. ಅಂಥ ಜ್ಯೋತಿಷಿ ಯಾರು ಹೇಳ್ಬೋದು, ನೀವು ಇಷ್ಟು ನೋಡಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ ಆಗ್ತದೆ, ಆಗದಿದ್ದರೆ ಉಂಟಲ್ಲ ದೈವಂ ಚೈವಾತ್ರ ಪಂಚಮಂ. ಎಂಥದ್ದು ಪಂಚಮ ಅಂದರೆ ಪಂಚರ್ ಮಾಡೋದು ಅಂತಲ್ಲ ಅರ್ಥ. ಅವ್ರು ಎಂತ ಪಂಚಮ ಅಂದರೆ ಏನರ್ಥ? 5ರಲ್ಲಿ 4 ಎಂತ ಆಯಿತು ಅದು ಗೊತ್ತಿಲ್ಲ. ಪಂಚಮ ಅಂದರೆ 5ನೇದ್ದು ಅಂತ, ಅದಕ್ಕೆ ದೈವ ಅಂದರೆ ಯಾರು ಏನು ಗೊತ್ತಿಲ್ಲ, ಏನು ಅರ್ಥ ಹೇಳುವ. ಎಷ್ಟು ಚೆನ್ನಾಗಿದೆ ಈ ಶ್ಲೋಕ, ಇದರ ಅವತರಣಿಕೆಗಳು, ಇದರ ವಿವರಣೆಗಳು, ಚಿಂತನೆಗಳು ಎಲ್ಲ. ಭಗವಂತ ಯಾಕೆ ಎತ್ತಿಕೊಂಡ? ನಾವು ಮೊದಲು ಬಂದಿತ್ತು ಕರ್ಮಣ್ಯೇವಾಧಿಕಾರ ಅಂತ, ಮಾ ಫಲೇಶು ಅಂತ. ಈಗ ಕೊನೆಗೆ ಅನಿಷ್ಟಮಿಷ್ಟಂ ಮಿಶ್ರಂಚ ಅಂತ ಕರ್ಮವನ್ನು, ಅದರ ಫಲವನ್ನು ಬಿಡಿಸಿದ. ಆ ಫಲವನ್ನು ಕೇಳುವಲ್ಲಿಯೂ ಮತ್ತೆ ಕೇಳುತ್ತಾನೆ, ನೀನು ಯಾರು ಅಂತ. ಹಾಗೆ ಕರ್ಮ ಆಗಲಿಕ್ಕೆ 5 ಆಗಿದೆ, ಫಲದಲ್ಲಿ 3 ಬಂದಿದೆ. ನಿನಗೆ ಯಾವುದು ಬೇಕು? ಆ 5ರಲ್ಲಿ 3 ಯಾರಿಗೆ ಕೊಡೋದು? ಈಗ ಬಹಳ ಕಷ್ಟ ಇದೆ ಹೇಳಲಿಕ್ಕೆ. ಸುಲಭ ಕರ್ಮ ಸಿದ್ಧಾಂತ ಅಂತ ಹೇಳಿಕೊಂಡು ಫಲದ ಬಗ್ಗೆ ಕೇಳಬಾರ್ದು ಅಂತ ಅರ್ಥ ಮಾಡಿಕೊಂಡು ಗಲಾಟೆ ಎಬ್ಬಿಸಬಹುದು. ಆದರೆ ಕೃಷ್ಣನ ಬಿಡಿಸಿರತಕ್ಕಂಥ ಕರ್ಮದ ಅವಲೋಕನವನ್ನು ನಾವು ಚೆನ್ನಾಗಿ ಯೋಚನೆ ಮಾಡಿಕೊಂಡರೆ, ವಿಮರ್ಶೆಗೈದರೆ ಎಷ್ಟು ಸುಂದರವಾಗಿದೆ ಅಂತ ಅರ್ಥ ಆಗುತ್ತೆ. ಎಲ್ಲ ನೋಡದೆ ಬೈಯುವುದು,
ಕೇಳದೇ ಚರ್ಚಿಸುವುದು ಕೇಳದೆ, ಮತ್ತೆ ದೂರದಲ್ಲಿ ನಿಂತೆ ಹೇಳಿಬಿಡುವುದು. ಏನು, ನಮ್ಗೆ ಅರ್ಥ ಆಗುವುದಿಲ್ಲ ರೀ ಅಂತ ಹೇಳ್ತಾರೆ. ಏನು ಎಲ್ಲ ಕರ್ಮವೇ, ನನ್ನದಲ್ಲಿ ಏನುಂಟು, ಇದರಲ್ಲಿ ನನಗೇನಿಲ್ಲ, ಈ ಶ್ಲೋಕದಲ್ಲಿಯೂ ನನ್ನಲ್ಲಿಯೂ ಏನಿಲ್ಲ, ಅದು ಸಂಸ್ಕೃತದಲ್ಲಿದೆ, ಇದು ಕನ್ನಡದಲ್ಲಿದೆ ಬಿಟ್ಟರೆ ಇನ್ನೇನೂ ಇಲ್ಲ. ಕನ್ನಡ ಅರ್ಥ ಆಗುವುದಿಲ್ಲ ಹೇಳಿದರೆ ಮತ್ತೆ ಸಂಸ್ಕೃತದಲ್ಲಿ ಅರ್ಥ ಆಗುವುದು ಹೇಗೆ? ನಾವು ಸಂಸ್ಕೃತದಲ್ಲಿ ಶ್ಲೋಕಗಳನ್ನು ಸಂಸ್ಕೃತದಲ್ಲಿ ವಿವರಣೆ ಮಾಡಲಿಕ್ಕೆ ನಿಂತದ್ದು. ವ್ಯಾಖ್ಯಾನಗಳ ಭಾಷ್ಯಗಳ ನೇರ ಸದ್ದುಗಳು ಬರ್ತಿತ್ತು. ಹೇಳಲಿಕ್ಕೆ ಶುರು ಮಾಡುವ ಕ್ರಮದಲ್ಲಿ ಹೇಳುವ ವ್ಯವಸ್ಥೆ, ಹಿಂದೆಲ್ಲ ಪಾಠ ಅಂದರೆ ಹಾಗೆ ಅಧಿಷ್ಠಾನಂ ಹೇಳಿಕೊಂಡು, ಪೀಠ ಇತ್ಯರ್ಥ ಪಾದಪೀಠಂ ಹೇಳಿಕೊಂಡು ಶುರು, ಆಧಾರಭಾವ ಸರ್ವಸ್ಯಾಪಿ ಅತ್ರ ಆಧಾರ ವರ್ತತೆ ತದು ಅಧಿಷ್ಠಾನವಿತಿ ಶಬ್ದೇನು ಕಥ್ಯತೆ ಅಂತ ಹೇಳಿಕೊಂಡು ಹೀಗೆ ಪಾಠ. ಎಲ್ಲಿಯಾದರೂ ಉದ್ಧಾರ ಮಾಡುವ ವಾಕ್ಯಗಳಿದ್ದರೂ ಭಾಷೆಯಲ್ಲೇ ಪಾಠ, ಆಯಾ ಪಾಠವನ್ನು ಆಯಾ ಭಾಷೆಯಲ್ಲಿ ಮಾಡಬೇಕು. ಅದೊಮ್ಮೆ ಸರಕಾರದ ಗಲಾಟೆಯೇ ಆಯಿತು. ತೃತೀಯ ಭಾಷೆಯ ಗಲಾಟೆ ಬಂದಾಗ, 3 ಲ್ಯಾಂಗ್ವೇಜ್ ಫಾರ್ಮುಲಾ ಅಂತ ಬಂದಾಗ, ಆಯಾ ಭಾಷೆಯನ್ನು ಆಯಾ ಭಾಷೆಯಲ್ಲಿ ಪಾಠ ಮಾಡಿ, ಇದರ ಮಾಧ್ಯಮವನ್ನು ಬಳಸಬಾರ್ದು ಅಂತ. ಈಗ ಯಾವ ಭಾಷೆಯನ್ನು ಬಳಸಬಹುದಾಗಿದೆ ಮತ್ತೆ. ವ್ಯವಹಾರದಲ್ಲಿ ವ್ಯವಹಾರ ಭಾಷೆ ಇರಲಿ, ಅದೊಮ್ಮೆ ಆಯಿತು. ಈಗ ಅರ್ಥ ಆಗೋ ಭಾಷೆ ಮಾಡಿ ಅಂದರು, ಮುಗೀತಾ ಇಲ್ಲೋ, ಅದಾಗುವುದಿಲ್ಲ. ಹೀಗೆ ವಾಸ್ತವವಾಗಿ ಅರ್ಥ ಆಗುವುದಿಲ್ಲ ಅಂತ ನಾವು ಕೇಳದೇ ದೂರ ಹೋಗುವುದಕ್ಕಿಂತ ಕೇಳಿ ಅರ್ಥ ಆಗದಿದ್ದರೂ ಅರ್ಥ ಆಗತ್ತೆ ಅಂತ ಹಠ ಮಾಡಿಕೊಂಡ್ರೆ ಒಂದು ದಿನ ಅರ್ಥ ಆಗತ್ತೆ. ಅಷ್ಟೊತ್ತಿಗೆ 100 ಶ್ಲೋಕ ಓಡಿರ್ಬೋದು, ಅದು ಪರವಾಗಿಲ್ಲ, ಮತ್ತೊಮ್ಮೆ ಸೇರುವ. ಆದರೆ ನಾವು ಯಾವ ಕಾಲದಲ್ಲಿ ನೀರು ನೋಡಿದಾಗ ಚಳಿ ಆಗತ್ತೆ, ಸ್ನಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾಳೆ ನೋಡುವ ಅಂತ ಹಿಂದೆ ಬಂದರೆ ಯಾವತ್ತೂ ನಾಳೆಯೇ ನಮ್ಮ ಬದುಕಿನಲ್ಲಿ ಆಗುವುದೇ ಇಲ್ಲ, ಸಾಧ್ಯವೇ ಇಲ್ಲ. ಅದನ್ನು ಶಾಸ್ತ್ರದಲ್ಲಿ ಹೇಳಿದ್ದು ನಮಗೇ ಅಂತ ಎನ್ನುವುದನ್ನು ನಾವು ಗಟ್ಟಿ ಮಾಡಿಕೊಂಡ್ರೆ ಒಂದಲ್ಲ ಒಂದು ದಿನ ಆಗತ್ತೆ. ವಾಹನ ಚಲಾವಣೆ ಮಾಡಲಿಕ್ಕೆ ಆಗುವುದೇ ಇಲ್ಲ, ಸಂಭ್ರಮ ನೋಡಿದರೆ, ಸಂದಣಿ ನೋಡಿದರೆ. ಆದರೆ ಅನಿವಾರ್ಯ ಆದಾಗ ನಾವೇ ವಾಹನ ಬಿಟ್ಕೊಂಡು ಹೋಗಬೇಕಾಗತ್ತೆ, ಅದರಲ್ಲಿ ಎಡೆ ಮಾಡಿಕೊಂಡು. ಬೇಕೆ ನಮ್ಮ ಮನೆಯದ್ದೇ ಯಾವುದೋ ಒಂದು ಗ್ರಹಚಾರ ರೋಗಿ ಆದರೆ ಹೋಗಲೇ ಇಲ್ಲ, ಸಾಧ್ಯವೇ ಇಲ್ಲದಿದ್ದರೆ ನಮ್ಮ ವಾಹನವನ್ನೇ ತಗೊಂಡು ಮಧ್ಯ ರಸ್ತೆಯಲ್ಲಿ ಹಾಕ್ಕೊಂಡು ಓಡಬೇಕಾಗತ್ತೆ. ಪ್ರಶ್ನೆ ಇಲ್ಲ, ಧೈರ್ಯ ಮಾಡಬೇಕು. ಅದನ್ನ ವಾಸ್ತವ ಚಿಂತನೆ ಮಾಡದೆ, ನೋಡದೆ, ಪರಾಮರ್ಶೆ ಗೈಯದೆ ನಾವೆಲ್ಲವನ್ನು ಉದ್ಧಾರ ಮಾಡುತ್ತೇವೆ. ಅರ್ಥವೂ ಗೊತ್ತಿಲ್ಲದೆ ಅರ್ಥವೂ ಆಗದವನಿಗೆ, ಎರಡೂ, ಅವನಿಗೆ ಗೊತ್ತಿಲ್ಲ ಇವನಿಗೆ ಗೊತ್ತಿಲ್ಲ, ಇಬ್ಬರು ಆಯಿತು ಹೇಳಿ ಆಯಿತು. ಅದನ್ನು ಕೃಷ್ಣ ಎತ್ತಿದ ಮಹಾಭಾರತದ ಗೀತೆಯ ನಡುವಿನ ಕೃಷ್ಣನಿಗೆ ಬಹಳ ಇಷ್ಟವಾದ ಕರ್ಮತಂತ್ರದಲ್ಲಿನ ಒಂದು ದೊಡ್ಡ ಪ್ರಮೇಯ ದೈವಂಚೈವಾತ್ರ ಪಂಚಮಂ ಅಂತ. ಎಲ್ಲರೂ ಯಾವತ್ತೂ ಒಪ್ಪಬೇಕಾದ್ದು. ಇದು ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಕರ್ಮದ ಹರವಿನಲ್ಲಿ ಚೌಕಟ್ಟಿನಲ್ಲಿ ಏನು ಬೇಕಾದರೂ ನೀವು ಪ್ರಶ್ನೆ ಕೇಳಿ. ಕರ್ಮ ಆಗಲಿಲ್ಲ, ಅದಕ್ಕೂ ಉತ್ತರ ಇದೆ. ಕರ್ಮ ಆಯಿತು, ಅದಕ್ಕೂ ಉತ್ತರ ಇದೆ. ಕರ್ಮ ಫಲ ಕೊಟ್ಟಿದ್ದು, ಅದಕ್ಕೂ ಉತ್ತರ ಇದೆ. ಕರ್ಮ ಫಲ ಕೊಟ್ಟಿಲ್ಲ, ಅದಕ್ಕೂ ಉತ್ತರ ಇದೆ. ಕರ್ಮ ಮಾಡಲಿಕ್ಕಾಗಲಿಲ್ಲ, ಅದಕ್ಕೂ ಉತ್ತರ ಇದೆ. ನೀವು ಏನು ಕರ್ಮದ ಬಗ್ಗೆ ಕೇಳಿದರೂ, ಯಾವ ನಮೂನೆಯಲ್ಲಿ ಕರ್ಮವನ್ನು ನೀವು ಮಾತಾಡಿಸಿದ್ರು, ಇದೇ ಒಂದು ಗೆರೆ ಪೂರ ಉತ್ತರ ಕೊಡ್ತದೆ, ದೈವಂಚೈವಾತ್ರ ಪಂಚಮಂ ಅಂತ. ಏನು ಎಲ್ಲ ವಿಷಯಗಳಿಗೂ ಅಷ್ಟು ಸ್ಪಷ್ಟವಾಗಿ ಕೃಷ್ಣ ಅದನ್ನು ಇಲ್ಲಿ ಉದ್ಧಾರ ಮಾಡಿದ್ದಾನೆ. 5ರಲ್ಲಿ 5ನೆಯದ್ದು ದೈವ ಇಟ್ಟುಕೊಳ್ಳುವ. ಮೊದಲೇನು ಅಂತ ನೋಡಿಕೊಳ್ಳುವ, ಅಧಿಷ್ಠಾನ. ಅಧಿಷ್ಠಾನ ಅಂದರೆ ಆಶ್ರಯ, ಆಶ್ರಯ ತಾಣ. ಯಾವುದು ಕರ್ಮ ಮಾಡಲಿಕ್ಕೆ ಗ್ರೌಂಡ್, ಯಾವುದರ ನೆಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಯೋಚನೆ ಮಾಡಿಕೊಳ್ಳುವುದು. ನಾನು ಕರ್ಮ ಮಾಡಿದ್ದೇನೆ ಇಟ್ಟುಕೊಳ್ಳುವ, ಪ್ರದಕ್ಷಿಣೆ ಬಂದಿದ್ದೇನೆ, ಸಣ್ಣ ಕೆಲಸ ಇಟ್ಟುಕೊಳ್ಳುತ್ತೇನೆ. ಏನು ಕರ್ಮವು ನೀವು ತನ್ನಿ. ಉದಾಹರಣೆಗೆ ನಾನು ಸುಮ್ಮನೆ ಹೇಳುವುದು, ಊಟ ಎಲ್ಲ ಹೇಳುವುದು ಯಾಕೆಂದರೆ ಎಲ್ಲರಿಗೂ ಅರ್ಥ ಆಗುವುದನ್ನು ಪ್ರತಿಯೊಬ್ಬರು ಮಾಡಿ. ಈಗ ನಾನು ಪ್ರದಕ್ಷಿಣೆ ಹೇಳಿದರೆ ಯಾರೊಬ್ಬರು ಹೇಳ್ಬೋದು, ನಾವು ಪ್ರದಕ್ಷಿಣೆ ಬರುವುದಿಲ್ಲ, ಎಂಥದಕ್ಕೆ ಬರಬೇಕು, ದೂರದಲ್ಲಿ ದೇವರಿಗೆ ಕೈ ಮುಗಿದು ಹೋಗುವುದು ಅಂತಾರೆ. ಆಗ ನನ್ನ ಸುಸ್ತೋಡ್ತದೆ, ಈ ಕರ್ಮವನ್ನು ಎಲ್ಲಿ ಹೇಳಬೇಕು ನಾನು. ಅದನ್ನ ಸುಮ್ಮನೆ ಒಂದಿಟ್ಟುಕೊಳ್ಳೋದು ಉದಾಹರಣೆಗೆ ಅಂತಷ್ಟೇ. ಪ್ರದಕ್ಷಿಣೆ ಕರ್ಮ ಇಟ್ಟುಕೊಳ್ಳುವ. ಪ್ರದಕ್ಷಿಣೆ ನಾವೇ ಬರಬೇಕಲ್ಲ, ಮತ್ತೇನಾಗುವುದಿಲ್ಲ, ಯಾರಿಂದಲೂ ಪ್ರದಕ್ಷಿಣೆಯನ್ನು ಭರಿಸಲಿಕ್ಕೆ ಆಗೋದಿಲ್ಲ. ಅನಂತೇಶ್ವರನಿಗೆ ಒಂದು ಪ್ರದಕ್ಷಿಣೆ ಹಾಕಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ನೀನು ಬಂದು ನನ್ನನ್ನು ಮುಟ್ಟಿಬಿಡು ಹೇಳಿದರೆ ಅದು ಆಗಲಿಲ್ಲ, ನಮ್ಮಿಂದ ಆದದ್ದಾಗಲಿಲ್ಲ, ಅದು ಅವನಿಂದ ಆಯಿತು. ಆದರೆ ಇದರಲ್ಲಿ ನಾವೇ. ಆದರೆ ಪ್ರದಕ್ಷಿಣೆ ಕರ್ಮದಲ್ಲಿನ ಅಧಿಷ್ಠಾನ ಏನು? ಪ್ರದಕ್ಷಿಣೆ ಎನ್ನುವ ಒಂದು ಕರ್ಮ ನಮ್ಮಲ್ಲಿ ನೆಲೆಗೊಂಡಿದ್ದರೆ ಅದಕ್ಕೆ ಪಾತ್ರ ಯಾವುದು? ನಾವೇ. ನಮ್ಮ ದೇಹ, ಕಾಲು ಬೀಗುವುದಾ? ಬೀಗಬಹುದಿತ್ತು. ಆದರೆ ಇದು ಬೀಗಿದ್ದು ಎಲ್ಲಿಂದ ಅಂತ ಕೇಳಿಕೊಳ್ಳಿ. ಈ ದೇಹ ಎಲ್ಲಿಂದ ಬಂದಿದೆ? ಯಾರು ಕೊಟ್ಟಿದ್ದಾರೆ? ಈ ದೇಹದಲ್ಲಿ ಅಂತಹ ಕಸುವು ಎಲ್ಲಿಂದ ಬಂತು? ಇವತ್ತು ಈಗ ಒಂದು 2 ನಿಮಿಷದಲ್ಲಿನ ಅನಂತೇಶ್ವರದ ಒಂದು ಪ್ರದಕ್ಷಿಣೆಗೆ ಆ ಆಹಾರ ಯಾರಿಂದ? ಆ ಶಕ್ತಿ ಎಲ್ಲಿಂದ? ಆ ತಂತ್ರ ಹೇಳಿಕೊಟ್ಟವರು ಯಾರು?
ನಡೆಸುವುದರ ಕರ್ಮದಲ್ಲಿ ಫಲ ಬರಬೇಕು ಅಂದರೆ ನಾವು ಮಾಡುತ್ತೇವೆ, ಓಡಿಕೊಂಡ್ರೆ ಆಗುವುದಿಲ್ಲ, ನಿಧಾನ ಎಷ್ಟು ಅಂತ ಗೊತ್ತಿಲ್ಲ. ಇದನ್ನೆಲ್ಲ ಅಲ್ಲ ಹೌದು ಹೀಗೆ ಅಂತ ಹೇಳಿಕೊಟ್ಟವರು, ಪ್ರದಕ್ಷಿಣೆ ತಂತ್ರವನ್ನು ಕಾಲಿಗೆ ಕಲಿಸಿಕೊಟ್ಟವರು ಯಾರು, ಹೇಗೆ? ಅವರಿಗೆಲ್ಲ ಕೊಡಬೇಡುವ ಪ್ರದಕ್ಷಿಣೆ ಬಂದದ್ದಕ್ಕೆ ಫಲ? ಒಂದು ಅಧಿಷ್ಠಾನ ಇಟ್ಕೊಂಡ್ರೆ ಸಾಕು, ನಾವು ಸಿಕ್ಕಿ ಬೀಳುತ್ತೆ. ನಡೆದದ್ದೆಲ್ಲಿ ಕೆಲಸ ಅಂತ ಹೇಳಿಕೊಳ್ಳಿ, ಅಲ್ಲಿಂದ ಶುರು ಮಾಡುವ ಅಂತ. ಅದನ್ನು ಹಾಲ್ ಬಾಡಿಗೆ ಅದು ಖಂಡಿತ ಅಂದ, ಸಿಕ್ಕಿಬಿದ್ದೇವೆ ನಾವು. ಗೌಜಿ ಬಹಳ ಖುಷಿಯಲ್ಲಿ ಸಭೆ, ಪ್ರವಚನ, ಕಾರ್ಯಕ್ರಮ, ಉತ್ಸವ ಎಲ್ಲ ಆಯ್ತು ಇಟ್ಕೊಂಡ್ರೆ, ಎಲ್ಲಿ ಆಯಿತು? ಯಾರ ಅಂಗಳದಲ್ಲಿ ಆಯಿತು? ಯಾರ ಕಟ್ಟಡದಲ್ಲಿ ನಡೆಯಿತು? ಅವ್ರಿಗೆ ಕೊಡಬೇಕು. ಅದಕ್ಕೆ ಮೊದಲೇ ವಾಸ್ತುವಿನ ಬಗ್ಗೆ ಹೇಳುವಾಗ, ಮನೆಯ ಬಗ್ಗೆ ತಿಳಿಸುವಾಗ, ಯಾಕಯ್ಯ ವಾಸ್ತು, ಯಾಕಯ್ಯ ಮನೆ, ಎಲ್ಲಿ ಇದ್ದರೆ ಆಯಿತು, ಮರದಡಿ ಕೂತು ಹಿಂದೆ ಋಷಿಗಳು ಬದುಕಿದ್ದಾರೆ. ಹೌದು, ನಾವು ಋಷಿಗಳ ಮರದಡಿ ಕೂತ್ಕೊಳ್ಳಿಕ್ಕೆ ಅಲ್ಲಲ್ಲ, ಮತ್ತೆಂಥದ್ದು? ಅದನ್ನ ಮರದಲ್ಲಿ ಕೂತರೂ ಸರ್ಕಾರದವರು ಬಂದು ಗೋಣಿಯಲ್ಲಿ ಹಾಕಿ ತಗೊಂಡು ಹೋಗ್ತಾರೆ, ಮತ್ತೆ ಆಗುವುದಿಲ್ಲ. ಆದ್ದರಿಂದ ನಾವು ನಮ್ಮ ಒಂದು ಕಟ್ಟಡದಲ್ಲಿ ಕೂತ್ಕೊಳ್ಬೇಕು. ಯಾರದ್ದು ಅಲ್ಲಿ ಕೂತರೆ ಪರವಾಗಿಲ್ಲ, ಅಲ್ಲಿ ಕೂತರೆ ಎಲ್ಲಿ ಕೂತಿಯೋ ಏನು ಹೇಳಿದೆಯೋ ಅವರಿಗೆ ನೀನು ಮಾಡಿದ್ದರ ಅರ್ಧ ಫಲವನ್ನು ಕೊಟ್ಟು ಬರಬೇಕು. 100 ಜಪ ಮಾಡಿದರೆ 50 ಜಪ ಅವರ ಲೆಕ್ಕಕ್ಕೆ ಹೋಯ್ತೆ, ಮಾತಾಡುವಾಗಿಲ್ಲ, ಅದು ಕ್ರೆಡಿಟ್ ಆಗಿ ಆಯಿತು, ನೀವು ಕೇಳುವ ಹಾಗೆ ಇಲ್ಲ, ಅದನ್ನು ಮುಗಿದೋಯ್ತು ಅವರಿಗೆ. ಆದ್ದರಿಂದ ವಾಸ್ತವವಾಗಿ ಅಧಿಷ್ಠಾನಕ್ಕೆ ಬೆಲೆ ಇದೆ. ಅಧಿಷ್ಠಾನ ಯಾವುದು ಅಂದಾಗ ಛಾಂದೋಗೋಪನಿಷತ್ತು ಹೇಳುತ್ತೆ, ಶರೀರವೇ ಅಧಿಷ್ಠಾನ ಅಂತ. ಎಲ್ಲ ಕರ್ಮಗಳು ಅದು ಒಂದೇ ಆಗಬೇಕಲ್ಲ. ನಾನದಕ್ಕೀಗ ಅನಂತೇಶ್ವರ ಅಂತ ಹೇಳಿದೆ, ಪ್ರದಕ್ಷಿಣೆ ಬರುವುದು ನಾವು, ಇಷ್ಟು ಮೊತ್ತ ದೇವರು ನಮಗೆ ಕೊಡಬೇಕು. ಹೌದಯ್ಯ, ಅನಂತೇಶ್ವರ ಯಾರದ್ದು ಕೇಳುತ್ತಾನೆ. ನೀನು ಬಂದದ್ದು ಅನಂತೇಶ್ವರಕ್ಕೆ ಪ್ರದಕ್ಷಿಣೆ, ಹೌದು. ಅನಂತೇಶ್ವರ ಚಪ್ಪಡಿ ಉಂಟಲ್ಲ, ಕಲ್ಲು, ಆ ಕಲ್ಲು ಕುಳ್ಳಿರಿಸಿದವನಿಗೂ ಬೀಳ್ತದೆ ನೀವು ಬರೆದ ಪ್ರದಕ್ಷಿಣೆ ಹೆಜ್ಜೆಯಲ್ಲಿ ದುಡ್ಡು. ಎಷ್ಟು ಆ ಕಾಲದಲ್ಲಿ ಕಷ್ಟಪಟ್ಟು ಒಂದೊಂದು ಚಪ್ಪಡಿ ಕಲ್ಲನ್ನು ಕುಳ್ಳಿರಿಸಿದ್ದಾರೆ, ಹೊತ್ತು ತಂದು ಎಲ್ಲ ಕುಳ್ಳಿರಿಸುವಾಗ ಎಷ್ಟು ಗಾಯ ಆಗಿದೆ, ಎಷ್ಟು ನೆತ್ತರು ಹೋಗಿದೆ, ಎಷ್ಟು ತೊಂದರೆ ಬಿದ್ದಿದೆ, ಎಷ್ಟು ಬೆವರು ಇಳಿದಿದೆ. ನಾವು ಆರಾಮಾಗಿ ಎಣ್ಣೆ ಎಲ್ಲ ಚೆಲ್ಲಿ ಓಡಿ ಬರ್ತೇವೆ, ಆದರೆ ಆ ಕೆಲಸಗಾರರ ಮಹತ್ವ ಯೋಚನೆ ಮಾಡುವುದಿಲ್ಲ. ನಮ್ಮನೆಯಲ್ಲಿ ನಾವು ಹಾಗೆ ಮಾಡ್ತೇವ? ಎಲ್ಲೆಂದರಲ್ಲಿ ಎಣ್ಣೆ ಎಲ್ಲ ಹಾಗೆಲ್ಲ ಚೆಲ್ಲಿಕೊಂಡು ಹೋಗ್ತೇವ? ದೇವರಿಗೆ ಆಗುವಾಗ ಪರವಾಗಿಲ್ಲ ರೀ, ಎಲ್ಲಿ ಎಣ್ಣೆ ಹಾಕಿದ್ರು ಪರವಾಗಿಲ್ಲ, ಎಲ್ಲಿ ಅದರ ಬತ್ತಿಯನ್ನು ಒರೆಸಿ ಬಿಸಾಡಿದ್ರು ನಡೀತದೆ ಅಂತ. ನಮ್ಮನೇಲಿ ನಾವೊಂದು ದೇವರಿಗೆ ದೀಪ ಹೊತ್ತಿಸುವಾಗ ಹಾಗೆ ಮಾಡಲಿ, ಅದಾಗೋದಿಲ್ಲ. ಅಂದರೆ ಪ್ರದಕ್ಷಿಣೆ ಬರುವಾಗ ಒಂದು ಹೆಜ್ಜೆಯ ಹಿನ್ನೆಲೆಯಲ್ಲಿರತಕ್ಕಂತಹ ಹಿಂದಿನವರ ಯೋಚನೆಗಳು, ಶಕ್ತಿಗಳು, ವ್ಯವಸ್ಥೆಗಳು. ಆದ್ದರಿಂದ ಎಲ್ಲ ಕಡೆಯಲ್ಲಿಯೂ ಭಗವಂತನ ಆಲಯದಲ್ಲಿ ಅವನ ಪರಿವಾರ ದೇವತೆಗಳು ಯಾವತ್ತೂ ನಿಂತಿರುತ್ತಾರೆ. ಅದು ನಾವು ಹೆಜ್ಜೆ ಇಡುವುದು ಎಲ್ಲಿ ಕೇಳಿದರೆ ಪರಿವಾರ ದೇವತೆಗಳ ತಲೆ ಮೇಲೆ ಅಪಚಾರ. ಆದರೆ ಅವರು ಸಖ್ಯವಾಗಿಟ್ಟುಕೊಳ್ತಾರೆ. ಯಾಕೆಂದರೆ ಅಯ್ಯೋ, ಭಗವಂತನ ಬೇಲಿನ ಭಕ್ತಿ ಅತಿಶಯದಿಂದ ಜ್ಞಾನಿಗಳು ತಮ್ಮ ಪಾದಧೂಳಿಯನ್ನು ನಮ್ಮ ತಲೆ ಮೇಲೆ ಒರೆಸ್ತಾ ಇದ್ದಾರೆ ಅಂತ ಹೆಮ್ಮೆ ಪಟ್ಟುಕೊಳ್ಳುತ್ತಾರೆ ಅವರು. ನಮ್ಮದೋ ಸಂತೆ ವಾರ್ತೆ ಮಾತಾಡಿಕೊಂಡು, ಪಟ್ಟಾಂಗ ಮಾಡ್ತಾ, ಯಾರಿಗೆ ಏನು ಟೊಪ್ಪೆ ಆಗುವುದು ಹೇಳಿಕೊಂಡು, ಎಂಥದೋ ಗಲೀಜು ಯೋಚನೆಯಲ್ಲಿ ಕಣ್ಣು ತಪ್ಪಿಸಲಿಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಹೇಳಿ ಬಂದಿದ್ದೇನೆ, ಅದಕ್ಕೆ ಇಲ್ಲಿ ಕೂತ್ಕೊಳ್ಳೋದು ಪ್ರದರ್ಶನೆ, ಅದರಲ್ಲಿ ಮತ್ತು ನಾನು ಕಣ್ಕಟ್ಟು. ಅವರೋ ಹೇಗೆ ಇದೆ ನೋಡಿ, ಅವರ ಯೋಚನೆಗಳು ಪರಿವಾರದವರು ಅವ್ಯಕ್ತವಾಗಿ ಅತೀಂದ್ರಿಯರಾಗಿ ಸೂಕ್ಷ್ಮ ದೇಹದಲ್ಲಿ ನಿಂತು ಅವರು ಬರುವ ಭಕ್ತರಲ್ಲಿ ಭಗವಂತನ ಮೇಲಿನ ಭಕ್ತಿ ಅತಿಶಯದಿಂದ ಚಿಂತನೆ ಮಾಡಿಕೊಂಡು ಗುಣಗಾನ ಮಾಡುತ್ತಾ ಹೆಮ್ಮೆಯಿಂದ ಅವರಿಡುವ ಪಾದದ ಅಡಿಯಲ್ಲಿನ ಧೂಳಿ ತಮ್ಮ ತಲೆಗೆ ಬೀಳಲಿ ಅಂತ ಅವರು ಕೂತರೆ ನಮ್ದು ಹಣೆ ಬರಹ. ಆಗ ಇಲ್ಲೇನು ಫಲ ಬಂತು? ಅನಿಷ್ಟ ಫಲ ಬಂತು ಹೊರತು ಇಷ್ಟ ಫಲ ಬರಲಿಲ್ಲ. ಇಷ್ಟ ಫಲ ಎಲ್ಲ ಅವರಿಗೆ ಹೋಗುತ್ತೆ. ಯಾಕೆ? ಅವರು ನಿಜವಾಗಿ ಹೊತ್ತುಕೊಂಡಿದ್ದಾರೆ ಇಲ್ಲಿ ಬರುವವರನ್ನು. ಆದ್ದರಿಂದ ಅಧಿಷ್ಠಾನ ಉಂಟಲ್ಲ, ಅದು ಕಷ್ಟ. ಆದ್ದರಿಂದ ಪ್ರತಿಷ್ಠೆಯಲ್ಲಿ ಮೊದಲು ಕರೆಯುವುದು ಅಧಿಷ್ಠಾನ ಅಂತ ಕರೆಯುವುದು. ಅದಕ್ಕೆ ಹೆಸರು ಪೀಠ ಅಂತ. ಅದಕ್ಕೆ ನಾನು ಹೇಳಿದ್ದು ಸಂಸ್ಕೃತದಲ್ಲಿ ತಿಳಿಸಿಕೊಡೋದ ಕ್ರಮ ಆದರೆ ಹಾಗೆ, ಪಾದಪೀಠಂ ಅಂತ ಆರಂಭದ ವ್ಯವಸ್ಥೆ. ಅಧಿಷ್ಠಾನ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರ್ತದೆ. ಅಧಿಷ್ಠಾನ ಹಾಳಾಗಿ ಬಿಟ್ಟರೆ ಪುನಃ ಬ್ರಹ್ಮಕಲಶ ಆಗಬೇಕು. ಅಲ್ಲಿವರೆಗೆ ಕ್ರಮ. ಅಧಿಷ್ಠಾನಕ್ಕೆ ಭಂಗ ಬಂದರೆ, ಅಡಿಪಾಯದಲ್ಲಿ ಏನಾದರೂ ಗುಂಡಿಯಾದರೆ, ತೋಡು ಹೋದರೆ, ಇಲ್ಲಿ ಎದುರು ಗೋಪುರದ ಅಡಿಯಲ್ಲೇ ತೋಡು ಹೋಗ್ತದೆ, ಹಾಳು ಅಂದರು. ಅಧಿಷ್ಠಾನ ಅಂದರೆ ಅದಕ್ಕೆ ಅಧಿಷ್ಠಾನಂ ಇಟ್ಕೊಂಡ ಕೃಷ್ಣ. ಒಂದು ಅಧಿಷ್ಠಾನದ ಮೇಲೆ ಇಡೀ ಪ್ರಶ್ನೆ ಚಿಂತನೆ ಮಾಡಲಿಕ್ಕೆ ಶುರು ಮಾಡ್ತಾನೆ, ಹೇಗಿದೆ ಅಂತ. ಪೀಠದ ಮೇಲೆ ನಿಂತಿದೆ, ಅದರ ಚಿಂತನೆ ಮಾಡ್ತಾನೆ. ಪೀಠ ದೃಢವಾಗಿದೆಯಾ? ದೃಢವಾಗಿ ಕಾರ್ಯ ನಡೀತದೆ ಎಂದರ್ಥ. ಅದೃಢವಾದ ಪೀಠವೋ 1000 ಜನರಿಂದ ಹೊತ್ತಲ್ಪಟ್ಟದ್ದೋ, ಅದಕ್ಕೆ ಬೇಕಾಗಿರತಕ್ಕ ಸವಲತ್ತುಗಳು ಸೊತ್ತುಗಳು ಅನ್ಯರದ್ದೋ ಎಲ್ಲ ಬಿಟ್ಟುಕೊಡಬೇಕು. ಮೇಲೆ ನಿಂತದ್ದೆಲ್ಲ ಬಿಟ್ಟುಕೊಡಬೇಕು.
ಆಗೋದಿಲ್ಲ. ಇದು ಅಧಿಷ್ಠಾನವನ್ನು ಎತ್ತಿಕೊಂಡ. ಆ ನಂತರ ಎರಡನೆಯ ಮಹತ್ತಿಗೆಯ ವಸ್ತು ಕೇಳಿದರೆ ಕರ್ತ. ತಥಾ ಅಂತಾರೆ ಅದಕ್ಕೆ. ತಥಾ ಅಂದರೆ ಹಾಗೆಯೇ ಅಧಿಷ್ಠಾನದ ಮಹತ್ತಿಗೆಯೂ ಕರ್ತೃನಲ್ಲಿಯೂ ಉಂಟು. ಕರ್ತೃವಿನಲ್ಲಿ ಏನು ಮಹತ್ತಿಗೆ ಉಂಟು ಹೇಳ್ತೀರೋ ಅಧಿಷ್ಠಾನಕ್ಕೂ ಉಂಟು. ಕೃಷ್ಣ ಹೇಳು, ಪ್ರದಕ್ಷಿಣೆ ನಾನಲ್ಲ ಬಂದದ್ದು, ನನಗೆ ಹೆಚ್ಚು ಕೊಡಿ ಮಾರ್ಕು ಕೇಳಿದರೆ ಕೃಷ್ಣ ಹೇಳ್ತಾನೆ, ನೀನು ಬಂದದ್ದು ಅನಂತೇಶ್ವರದಲ್ಲಿ ಅಲ್ವಾ, ಅದನ್ನು ಅನಂತೇಶ್ವರ ಬಿಟ್ಟುಕೊಟ್ಟದ್ದಕ್ಕೆಲ್ಲ ನಿನಗೆ ಸಿಕ್ಕಿದ್ದು, ಅದನ್ನು ಅವರಿಗೆ ಹೆಚ್ಚು ಅಂಕ ಅಂತ ಹೇಳ್ತಾನೆ. ಇದು ಚರ್ಚೆಯಲ್ಲಿ ಶುರುವಾಯಿತು, ಯಾರಿಗೆ ಯಾರು ಅಂತ. ಎಷ್ಟು ಕಷ್ಟಪಟ್ಟು ಎಷ್ಟು ಸಾವಿರ ಜನರು ತಮ್ಮ ಜಾಗವನ್ನೆಲ್ಲ ಬಿಟ್ಟುಕೊಟ್ಟದಕ್ಕೆ ದೇವಾಲಯವ ಕಟ್ತೀರಾ, ತಗೊಳ್ಳಿ, ಇದು ಇಟ್ಕೊಳ್ಳಿ, ಇದಾದೀತು, ಶಾಲೆ ಮಾಡ್ತೀರಾ, ತಗೊಳ್ಳಿ. ಎಂತ ಹಿಂದಿನವರು ಎಷ್ಟೆಲ್ಲ ಶಾಲೆಗೆ, ಆಸ್ಪತ್ರೆಗೆ, ಆನಂತರ ಧರ್ಮಛತ್ರಕ್ಕೆ, ಬಾವಿ ಮಾಡಲಿಕ್ಕೆ, ಕೆರೆ ತೆಗಿಲಿಕ್ಕೆ, ಗೋಶಾಲೆ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಎಷ್ಟು ಜನ ಬಿಟ್ಟುಕೊಟ್ಟಿದ್ದಾರೆ ತಮ್ಮ ಜಾಗವನ್ನು. ಇವತ್ತು ನಾವು ಅದನ್ನು ನಮ್ಮ ಹೆಸರಿಗೆಲ್ಲ ಮಾಡಿಕೊಂಡ್ರೆ ಏನಾಗಬೇಕು, ಹೇಗಿರ್ತದೆ? ಅದನ್ನು ಅಧಿಷ್ಠಾನದಲ್ಲಿ ಎಷ್ಟು ಮಹತ್ವ ಉಂಟು ನೋಡಿ. ಮಾಡುವವನ ಪ್ರಶ್ನೆ ಅಲ್ಲ, ಮಾಡುವವನು ನಾಳೆ ಇರ್ತಾನೆ, ಇಂದು ಬರ್ತಾನೆ, ಮತ್ತೆ ಹೋಗ್ತಾನೆ. ಅಧಿಷ್ಠಾನ ಒಂದೇ, ಒಬ್ಬನದ್ದು ಅಲ್ಲೇ ನಿಂತಿದೆ. ಮುಂದೆ ಬರುವ ಎಲ್ಲ ದನಗಳನ್ನು ಕಟ್ಟಲಿಕ್ಕೂ ಈ ಜಾಗ ಕೊಟ್ಟುಬಿಟ್ಟಿದ್ದಾನವ. ನೀವಲ್ಲಿ ದನ ಕಟ್ಟುವುದು ಬದಲು ನಿಮ್ಮ ಮನೆಯನ್ನು ಕಟ್ಟಿಕೊಂಡ್ರೆ ಆಗುವ ಅನಾಹುತಕ್ಕೆ ನೀವೇ ಅಧಿಷ್ಠಾನದ ತಪ್ಪು, ಅಧಿಷ್ಠಾನದ ಪರಿವರ್ತನೆ. ಅದನ್ನು ಅಧಿಷ್ಠಾನಂ ತಥಾಕರ್ತ ಅಂದ. ಯಥಾಕರ್ತ ತಥಾಧಿಷ್ಠಾನಂ ಅಂತಾನೆ. ನೀನು ಕರ್ತೃವಿನ ಬಗ್ಗೆ ಕರ್ಮದಲ್ಲಿ ಫಲ ಬೇಕು ಅಂತ ನೀನು ಹಠ ಮಾಡುವುದಾದರೆ ಅಧಿಷ್ಠಾನಕ್ಕೆ ಮೊದಲು ಫಲ ಕೊಡು ಅಂದ. ಎಲ್ಲಿ ನಿಂತು ಮಾಡಿದೆ, ಯಾವುದು ನಿನಗೆ ಆಧಾರ ಆಗಿತ್ತು ಕರ್ಮ ಮಾಡು. ಕರ್ಮ ಆಗಲಿಕ್ಕೆ ಒಂದು ಕಡೆ ಬೇಕು. ಎಲ್ಲಿ ಆಯಿತು ಕೇಳ್ತೇವೆ, ಎಂಥದೇ ಆಗಲಿ, ಊಟ ಆಯಿತಾ, ಸರಿ, ಅನ್ನದಾನ ಆಯಿತಾ, ಆಯಿತು, ಉತ್ಸವ ನಡೀತಾ, ನಡೀಲಿ, ಎಲ್ಲಿ, ಅದು ಯಾರ ಜಾಗದಲ್ಲಿ, ಅದಕ್ಕೆ ಯಾರು ಹೊಣೆ, ಅದಕ್ಕೆ ಯಾರು ನಿಜವಾದ ಓನರು, ಸ್ವಾಮಿಗಳು ಕೇಳಿದರು. ಓನರ್ ಅಂದರೆ ಸ್ವಾಮಿ ಅಂತ ಅರ್ಥ, ಅಧಿಕಾರಿ ಯಾರು ಅಂತ ಅವನಿಗೆ ಹೋಗ್ತದೆ. ಅದನ್ನು ಹಿಂದಿನಲ್ಲಿ ಸರೋವರ ಕಟ್ಟಲಿಕ್ಕೆ ಅದಕ್ಕೆ ಎಲ್ಲ ಪೂರ್ತ ಅಂತ, ಇಷ್ಟ ಪೂರ್ತಂ ಮನ್ಯಮಾನ ವರಿಷ್ಠಂ ನಾಣ್ಯಶ್ರೇಯ ಅಂತ ಹೇಳಿಕೊಂಡು ಹೇಳ್ತಾನೆ ಅವನು ಕಠೋಪನಿಷತ್ತಲ್ಲಿ. ಅದಕ್ಕೆ ಇಷ್ಟ ಮತ್ತು ಪೂರ್ತ ಅಂತ, ಇನ್ನೊಬ್ಬರ ಆಕಾಂಕ್ಷೆಗಳನ್ನು ಪೂರ್ತಿಗೊಳಿಸುವ ಕೆಲಸಗಳು. ದೇವಾಲಯ, ಇಳಿಬಾವಿ, ಕೆರೆ, ತಾಟಾಕ, ಗೋಚಾರ ಇವೆಲ್ಲ ಇದು ಸಾರ್ವಜನಿಕಕ್ಕೆ ಕೊಟ್ಟದ್ದವನು. ಒಬ್ಬ ಸರೋವರ ಕಟ್ಟಿಸಿದರೆ ಎಷ್ಟು ಜನ ಮೀಯುವುದಿಲ್ಲ, ಎಷ್ಟು ಜನ ಮುಳುಗುವುದಿಲ್ಲ, ಎಷ್ಟು ಜನರ ಸಂಧ್ಯಾ ವಂದನೆ ನಡೆಯುವುದಿಲ್ಲ, ಎಷ್ಟು ಜನರು ಅದರ ತೀರ್ಥವನ್ನು ಉಪಯೋಗಿಸಿಕೊಳ್ಳುವುದಿಲ್ಲ, ಎಲ್ಲಿಗೆಲ್ಲ ಹೋಗುವುದಿಲ್ಲ. ಅದು ಅದ್ಭುತವಾದದ್ದು ಅಂತಾರೆ. ಅದರ ಕಾಲುವೆ ತೆಗೆದು ಅದನ್ನು ತೋಡಿಗೆ ಕಳುಹಿಸಿ ಎಷ್ಟೋ ಗಿಡಮರಗಳನ್ನು ಉಣಿಸಿ ತಣಿಸಿ ಅವುಗಳ ಬೆಳೆಗಳನ್ನು ಎಷ್ಟೋ ಜನರಿಗೆ ಉಣಿಸಿ ಅವರನ್ನು ಬೆಳೆಸಿ ಎಷ್ಟಾಯ್ತು ಕೇಳ್ತಾರೆ. ಅದನ್ನು ಆಚಾರ್ಯರು ತೋಟಂತಿಲ್ಲಾಯರ ಮನೆಯಲ್ಲಿ ಗದ್ದೆಗೆ ತೋಟಕ್ಕೆ ನೀರಿಲ್ಲ ಅಂದಾಗ ಒಂದು ತನ್ನ ಕೈಯಲ್ಲಿದ್ದ ಕೋಲು ಊರಿ, ನೀರಿಲ್ವಾ ನೋಡಿ ಇಲ್ಲಿ ಹೇಳಿ ಒತ್ತಿ ಹಾಕಿ ನೀರು ಹೊರಗೆ ತರಿಸಿ, ಅದೇ ದಂಡತೀರ್ಥ. ಇವತ್ತಿನ ಕಾಪುವಿನ ಪಕ್ಕದ ಗುರುವಿನ ಮನೆಯಲ್ಲಿ ಮಾಡಿರತಕ್ಕ ವ್ಯವಸ್ಥೆ. ಹಾಗಾದರೆ ಇವತ್ತಿನವರೆಗೂ ಆ ತೀರ್ಥ ಹರಿತಾ ಇದೆ. ಇವತ್ತಿನವರು ಅದರ ನೀರು ಕುಡಿದು ಸುತ್ತಮುತ್ತಲಿನ ಮನೆ ಮರಗಳು ಬಚಾವಾಗಿವೆ. ಇವತ್ತಿನವರೆಗೂ ಪೀಠದಲ್ಲಿ ಬಂದಿರತಕ್ಕ ಶ್ರೀಪಾದರು ಮುಳುಗಿ ಎದ್ದು ಪರ್ಯಾಯಕ್ಕೆ ಬಂದಿದ್ದಾರೆ. ಏನು ಚಂದರಿ! ಬೆಳಗ್ಗಿನ ಸ್ನಾನ ದೇವರ ಪೂಜೆಗೋಸ್ಕರ ಅವರು ಬರಬೇಕಾದರೆ ಹೊರಗಿನಿಂದ ಅವರು ಜೋಡುಕಟ್ಟೆಯಿಂದ ಬರಲಿಕ್ಕೆ, ಅವರನ್ನು ಇಲ್ಲಿಯವರು ಉಳಿದವರು ಸ್ವೀಕಾರ ಮಾಡಲಿಕ್ಕೆ, ಅವರಿಗೆ ಬರುವವರನ್ನು ಅವರು ಬರುವ ಮುಂಚೆ ಬೆಳಿಗ್ಗೆ ಸ್ನಾನ ಅಲ್ಲಿ ಮಾಡಲಿಕ್ಕೆ, ಪ್ರಾತಃಸ್ನಾನ. ಪ್ರಾತಃಸ್ನಾನ ಅಂದರೆ ಅರುಣೋದಯ ವೇಲಾಯಂ ಗಂಗಾಂಬ ಸದೃಶಂ ಸ್ಮೃತಂ, ಇದು ಯತೀನಾಂ ಸ್ನಾನಕಾಲೋಯಂ. ಅವರು ನ್ಯಾಸ ಪದ್ಧತಿಯಲ್ಲಿ ಬರೆದಿದ್ದಾರೆ ಸ್ವಾಮಿಗಳು ಸ್ನಾನ ಮಾಡುವ ಹೊತ್ತು ಎಷ್ಟು ಅಂತ. ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಇಷ್ಯತೆ ಅಂದರು. ಬೆಳಗ್ಗಿನ 4 ಗಳಿಗೆ ಅಂತಾರೆ. ಆ ಹೊತ್ತಿನಲ್ಲಿ ಸ್ನಾನ ಮಾಡಲಿಕ್ಕೆ 24/4 96 ನಿಮಿಷ ಸೂರ್ಯೋದಯಕ್ಕಿಂತ ಮೊದಲು 1.5 ಗಂಟೆ ಮೊದಲು ಸೂರ್ಯ 6 ಗಂಟೆಗೆ ಉದಯ ಆದರೆ ಜನವರಿ ಹೊತ್ತಿನಲ್ಲಿ ಮಕರಕ್ಕೆ ಬಂದಾಗ ಸೂರ್ಯ 6:30 6:45 ಉದಯಕ್ಕೆ ಬರ್ತಾನೆ, 7ಕ್ಕೂ ಹೋಗ್ತಾನೆ. ಆದ್ದರಿಂದ 1.5 ಗಂಟೆ ಮೊದಲು 5 ಗಂಟೆಗೆ ಸ್ನಾನ ದಂಡತೀರ್ಥದಲ್ಲಿ ಮಾಡಲಿಕ್ಕೆ, 5ವರೆಗೆ ದಂಡತೀರ್ಥದಲ್ಲಿ ಸ್ನಾನ ಮಾಡಿ ಪ್ರಣವ ಜಪ ಮಾಡಿ ಬೆಳಗಿನ ಪ್ರಾತರ್ವಿಧಿ ಮುಗಿಸಿ ಸೂರ್ಯೋದಯದ ಹೊತ್ತಿನಲ್ಲಿ ಒಳಗೆ ಪ್ರವೇಶ ಮಾಡಲಿಕ್ಕೆ. ಆ ದಿನ ಇಲ್ಲಾದರೆ ಆ ದಿನ ಬರೋದಿಲ್ಲ. ಪುಣ್ಯಾಹಂ ಭವಂತೋ ಬ್ರುವಂತೋ ಆಗುವುದು ಆ ದಿನ ಬಂದಾಗ ಒಳಗೆ ಪ್ರವೇಶಗೈದು ದೇವರ ದರ್ಶನ ಮಾಡಿ ಕ್ರಮ ಪ್ರಕಾರ ಮಧ್ವ ತೀರ್ಥದಲ್ಲಿ ಮಿಂದು ದೇವರೊಳಗೆ ಹೋಗಿ ಪೂಜೆಯ ಹಸ್ತಾಂತರ ಅಂದರೆ ಹಾಗೆ ಸೀದಾ ಆಚಾರ್ಯರ ಎದುರಲ್ಲಿ ಅಕ್ಷಯ ಪಾತ್ರೆಯನ್ನು ಪಡೀಲಿಕ್ಕೆ, ಅಲ್ಲಿನ ಬಾಗಿಲಿನ ಸುಪರ್ದಿಯನ್ನು ವಹಿಸಿಕೊಳ್ಳಲಿಕ್ಕೆ ಅದಕ್ಕೆ ದಿವಾನರಿದ್ದಾರೆ.
ಮತ್ತು ಸೀತೆಯವರು ಸ್ನಾನಕ್ಕೆ ಹೋಗಿ ಇದ್ದ ಶ್ರೀಪಾದರಿಗೆಲ್ಲ ವಂದಿಸಿ ಅವರಿಂದ ಹಾರೈಕೆ ತಗೊಂಡು ಸೀದಾ ಒಳಗೋಗಿ ಪೂಜೆಯ ಹಸ್ತಾಂತರ ಅಂದರೆ ಪೂಜೆಯ ಆರಂಭ. ಹಸ್ತಾಂತರ ಮಾಡಿ ಯಾರಿಗೋ ಪೂಜೆ ಮಾಡುವುದಲ್ಲ, ಅವರಿಗೆ ಸನ್ಮಾನ, ಇವರಿಗೆ ಹಾರ ಹಾಕೋದು, ಇವರಿಗೆ ಕೊಡುವುದು, ಅವರಿಂದ ಇಸ್ಕೊಳ್ಳೋದು ಅಲ್ಲ. ಮೊದಲು ಹೋಗಿ ದೇವರ ಹತ್ತಿರ ಮಾತಾಡೋದು ಆ ದಿನ. ಮತ್ತೆ ಎಲ್ಲರಿಗೂ ಪ್ರಸಾದ ವಿತರಣೆ ಆದ ನಂತರ ಹೊತ್ತಿಗೆ ಸರಿಯಾಗಿ ಕೂತುಕೊಂಡು ಎಲ್ಲರ ಯೋಗಕ್ಷೇಮ, ಎಲ್ಲರನ್ನೂ ಸಹ ಸಂತೋಷಪಡಿಸಬೇಕು ಅಂತ ಆಚಾರ್ಯರ ವಾಕ್ಯ. ಮತ್ತು ಇದೀಗ ನಾವು ಎಲ್ಲರನ್ನು ಮೊದಲೇ ಮಾತಾಡಿಸಿ ಬಂದು ಮತ್ತೆ ಕೊನೆಗೆ ಕೃಷ್ಣನಲ್ಲಿ ಸುಸ್ತಾಗಿರ್ತದೆ, ಹೇಗಾದರೂ ಮುಗಿದಿರೋ ಸಾಕು, ಎಲ್ಲರೂ ಒಟ್ಟು ಸೇರಿರ್ತಾರೆ. ಒಟ್ಟೊಂದು ಕಾಟಾಚಾರಕ್ಕೆ 1ನೇ ದಿನ ಅಂತೂ ಹೋಗ್ತದೆ. ಈ ನಿಯಮ ಇಟ್ಟುಕೊಂಡಾಗ ದಂಡತೀರ್ಥದ ಒಂದು ವೈಶಿಷ್ಟ್ಯ, ಅಲ್ಲಿ ಮಿಂದ ಬಳಿಕ ಇನ್ಯಾರ ಹತ್ತಿರವೂ ಮಾತಾಡಿಸ್ಲಿಕ್ಕಿಲ್ಲ, ಇನ್ಯಾರು ಕಾಲು ತೊಳಿಲಿಕ್ಕಿಲ್ಲ, ಮೋರೆ ತೊಳಿಲಿಕ್ಕಿಲ್ಲ. ಹಾಗೆ ಆದ್ದರಿಂದ ಕೃಷ್ಣನನ್ನು ದಂಡತೀರ್ಥರಿ ಮುಳುಗಿ ಬಂದ ಶ್ರೀಪಾದರು ಸೀದಾ ಕೃಷ್ಣನನ್ನು ಆ ಹೊರಗಿನ ಕಿಂಡಿಯಲ್ಲಿ ನೋಡಲಿಕ್ಕೆ ನೇರ ಧೂಳಿ ದರ್ಶನ ಹೆಸರು, ಕಾಲು ತೊಳೆಯದೆ, ಎಲ್ಲಿ ತೊಳಿಲಿಲ್ಲ ಅಲ್ಲೇ ತೊಳೆದಾಗಿದೆ ಅಂತ. ದಂಡತೀರ್ಥದಲ್ಲಿ ಸ್ನಾನ ಮಾಡಿ ಪ್ರಾತಃ ಕಾಲ ಮುಗಿದಿದೆ, ಹಾಗೆ ಆಯಿತು. ಅಲ್ಲಿಂದ ದೇವರ ಪೂಜೆ ಮಾಡದೆ ಇನ್ನೇನು ಯಾರ ಹತ್ರವೂ ಪೂಜೆ ಮಾಡಿಸಿಕೊಳ್ಳಿಕ್ಕಿಲ್ಲ, ಯಾರಿಗೂ ಪೂಜೆಯೂ ಮಾಡಲಿಕ್ಕಿಲ್ಲ, ಎರಡೂ ಯಾರಿಂದಲೂ ಇಲ್ಲ. ಈಗ ಬಂದವರ ಹತ್ರ ಎಲ್ಲ ಮುಗಿಸಿಕೊಂಡು ಅಲ್ಲೇ ಕಟ್ಟೆಯಲ್ಲಿ ಕೂತ್ಕೊಂಡು ಎಲ್ಲ ಮುಗಿತದೆ ಒಂದು ಸರ್ತಿ, ಪ್ರಯೋಜನ ಇಲ್ಲ ಅಂದರು, ಆಗುವುದೇ ಇಲ್ಲ. ಏನಿದ್ರು ಪರ್ಯಾಯ ಕೂತ ಬಳಿಕ ಶ್ರೀಪಾದರಲ್ಲಿ ಆಚಾರ್ಯರ ವಿಶೇಷವಾದ ಸನ್ನಿಧಾನ, ಅಲ್ಲಿ ಬಂದು ಕಪ್ಪ ಕಾಣಿಕೆ, ಪೂಜೆ ವೈಭವ, ಭಿಕ್ಷೆ, ಪಾದಪೂಜೆಯಲ್ಲಿ. ಇದು ಆಚಾರ್ಯ ಕೊಟ್ಟ ದಂಡತೀರ್ಥ, ಇದು ಅಧಿಷ್ಠಾನ ಆಯಿತು. ಎಷ್ಟು ಜನರಿಗೆ ಆ ನೀರು ಕೊಟ್ಟಿಲ್ಲ. ಯಾವತ್ತಿನವರೆಗೆ ಆಚಾರ್ಯರ ಆ ಸೃಷ್ಟಿಗೈದ ಆ ಪಾವನ ತೀರ್ಥದಲ್ಲಿ ಮಿಂದಾಗಲೇ ಆಚಾರ್ಯರ ಅಂಶದ ಪ್ರವೇಶ ಪರಿಪೂರ್ಣವಾಗಿ. ಅದು ಬಂತು ಅಂದರೆ ನೇರ ಆಚಾರ್ಯರು ಕೃಷ್ಣನ ಹತ್ತಿರ ಬರಬೇಕು ಅಂದರೆ ಎಷ್ಟು ಖುಷಿ ಇರಲ್ಲ. ನಾವು ಕಳ್ಕೊಂಡಿದ್ದೇವೆ, ಅದನ್ನೆಲ್ಲ ಕೇಳುವುದು ಬಿಟ್ಟಿದ್ದೇವೆ. ತಿಳ್ಕೊಂಡ್ರೆ ತಾನೇ ಕಳ್ಕೊಂಡಿದ್ದ ಅಂತ ಗೊತ್ತಾಗೋದು. ಈಗ ತಿಳಿದ್ರೆ ಇದ್ದರೆ ಕಳ್ಕೊಂಡದ್ದಾದ್ರೂ ಏನು ಗೊತ್ತಾಗುತ್ತೆ? ಕಿಸೆಯಲ್ಲಿ ದುಡ್ಡಿತ್ತು ಎನ್ನುವುದೇ ಗೊತ್ತಿಲ್ಲ, ಆದರೆ ಬುತ್ತಿಯಲ್ಲಿ ಪತ್ರೊಡೆ ಹಾಕಿದ್ದಾಳೆ ಎನ್ನುವುದೇ ಗೊತ್ತಿಲ್ಲದಿದ್ದರೆ ನಾವು ಎಸೆದದ್ದು ಏನು ಅಂತಲೂ ಗೊತ್ತಿಲ್ಲ, ಕಳೆದೋದದ್ದು ಏನು ಅಂತಲೂ ಗೊತ್ತಿಲ್ಲ ನಮಗೆ. ಅದರ ಮಹತ್ತಿಗೆ ಆಗಿ ಗೊತ್ತಾಗಬೇಕು ಲೋಕಕ್ಕೆ. ಇಲ್ಲ, ಸಾಯುವ ಮೊದಲೇ ನಮಗೆ ಸತ್ಯ ಅರ್ಥ ಆಗದಿದ್ದರೆ ಇನ್ನು ನಾವು ಪರಿತಾಪಕ್ಕೆ ಯಾವತ್ತೂ ಹುಟ್ಟಿ ಬರಬಹುದು? ಗೊತ್ತಿಲ್ಲ. ಇದು ವಾಸ್ತವ. ಆ ಕುಂಡಿಕೆ ಇವತ್ತು ಉಳಿದಿದೆ. ಎಲ್ಲರೂ ಮುಟ್ಟುವ, ಎಲ್ಲರೂ ಪಡೆಯತಕ್ಕ ಇದು ಅಧಿಷ್ಠಾನಂ. ಆನಂತರ ಕರ್ತ, ಮತ್ತೆ ಕರ್ತ. ಅದಕ್ಕೆ ಆಚಾರ್ಯರು ಕೃಷ್ಣ ಹೇಳುವಾಗ ಅಧಿಷ್ಠಾನಂ ತಥಾ ಕರ್ತ ಅಂದ. ನೀನು ಕರ್ತೃ ಫಲ ಬೇಕು ಅಂತ ಕೇಳ್ತಾ ಇದ್ದೀಯಾ? ಕರ್ತೃ ನಿಂತದ್ದು ಎಲ್ಲಿ ಅಂತ ಮೊದಲು ಹೇಳು ಅಂದ. ನಾನು ಮೊದಲಿಂದ ಶುರು ಮಾಡ್ತೇನೆ ಅಂದ. ನೀನು ಮಾಡಿದೆ ಹೇಳ್ತಿ, ನೀನು ಎಲ್ಲಿ ನಿಂತು ಮಾಡಿದೆ ಹೇಳು? ನೆಲದಲ್ಲಿ ನಿಂತು. ಯಾರ ನೆಲದಲ್ಲಿ ನಿಂತು ಮಾಡಿದೆ ಹೇಳು? ಕೊಡವನಿಗೆ ದುಡ್ಡು ಅಂತಾನೆ, ಬಾಡಿಗೆ ಕೊಡು ಮೊದಲು. ನೀನು ನಿಂತು ಮಾಡಿದೆ ಅಂತಿ. ನೀನು ನಿಂತುಕೊಳ್ಳಿಕ್ಕೆ ನಿನ್ನ ಕಾಲು ಯಾರು ಕೊಟ್ಟರು? ನಿನ್ನ ದೇಹ ಯಾರಿಂದ ಬಂತು? ಮಾಡಿದವ ನೀನು, ಒಬ್ಬ ಜೀವ. ದೇಹ ಮಾಡಿದ್ದು ಅಂತ ಯಾರು ಹೇಳುವುದಿಲ್ಲ, ಜೀವ ಮಾಡಿದ್ದು ಅಂತ. ಜೀವ ಮಾಡಬೇಕಾದ ಜೀವನಿಗೆ ಕರ್ತೃತ್ವ ಬರಬೇಕಾದ್ರೆ ದೇಹ ಇಲ್ಲದೆ ಮಾಡಲಿಕ್ಕೆ ಆಗುವುದಿಲ್ಲ ಅವನಿಗೆ. ದೇಹ ಯಾರು ಕೊಟ್ಟರು ಹೇಳು? ಅಪ್ಪಮ್ಮ ಕೊಟ್ಟರು. ಶುರು ಮಾಡವರಿಂದ ಅಂದ. ಅವರಪ್ಪಮ್ಮನ ಇಟ್ಕೋ, ಅವರಪ್ಪಮ್ಮ ಅಂಗಾರಿ ಮುಗಿದಿಲ್ಲ ಅಂತ ಹೇಳಿದೆ. ಅದು ಅಧಿಷ್ಠಾನಂ ಅಂದ. ಅದಕ್ಕೆ ಅಧಿಕ ಸ್ಥಾನಂ ಇತ್ಯರ್ಥ. ಸ್ಥಾನಂ ಅಂದರೆ ಸ್ಥಾನಂ, ವ್ಯಾಕರಣ ಪ್ರಕಾರ. ಇದೆಲ್ಲ ಸ್ಥಾನಗಳು, ಅಧಿಕ ಸ್ಥಾನಗಳು. ನೀನು ನಿಲ್ಲುವುದಕ್ಕಿಂತ ಮೊದಲು ನಿನಗಿಂತ ಮಹತ್ತರವಾದ ಸ್ಥಾನ ವಿಶೇಷಗಳು ಸುಮಾರಿದೆ, ರಾಶಿ ಕಟ್ಟಲೇ ಇದೆ, ಒಂದಲ್ಲ, ಹಿಂದಕ್ಕೆ ತುಂಬ ಇದೆ ಅಂದ. ಅದು ಇಲ್ಲದ್ರೆ ನೀನು ಬರಲಿಕ್ಕೆ ಆಗುವುದೇ ಇಲ್ಲ. ಇದು ಈಗ ಯಾರದ್ದೋ ಹೊಣೆಯಲ್ಲಿದೆ ನೆಲ, ನಿನ್ನೆ ಇನ್ಯಾರದ್ದು ಆಡಳಿತೆಯಲ್ಲಿತ್ತು. ಅದಕ್ಕೆ ಮೊದಲು ಇನ್ಯಾರದನ್ನು ನೋಡಿಕೊಳ್ತಿದ್ರು. ಅದಕ್ಕೆ ಮೊದಲು ಇನ್ಯಾರೋ ಅದಕ್ಕೆ ಮಣ್ಣು ಹೊತ್ತವರಿದ್ದಾರೆ. ಕಲ್ಲು ಹಾಕುವ ಮುಂಚೆ ಮಣ್ಣು ಹಾಕಿದ್ದಾರೆ. ಹಿಂದೆ ಮಣ್ಣನ್ನು ಒಂದು ಗುದ್ದಿ ಸರಿ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಗೊತ್ತು? ಮರದ ಗುದ್ದಲಿ ದೊಡ್ಡ ಹಿಡಿ, ಅದಕ್ಕೆ ಎತ್ತಿ ಹೊಡೆಯುವುದು ಅಂದರೆ ಎಷ್ಟು ಕಷ್ಟ. ಒಮ್ಮೆ ಹೊಟ್ಟೆಗೆ ಹೊಡೆದಾಗೆ ಎದೆಗೆ ಬಡಿದಾಗ ಆಗ್ತದೆ. ನಯ ಮಾಡು. ರಥ ಹೋಗ್ತಿರಲಿಲ್ಲ ಹಿಂದೆ. ರಥ ಬೀದಿ ಅಂದರೆ ಏನಿತ್ತು? ಮಣ್ಣಿನ ಬೀದಿ. ಉತ್ಸವ ರಾತ್ರಿ ಶುರುವಾದರೆ ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ. ಜನವು ಇಷ್ಟು ಕೂಡುವುದಿಲ್ಲ. ಯಾಕೆ ಹಿಂದೆ ಹೋಗಲಿಕ್ಕೆ ಆಗುವುದಿಲ್ಲ. ಅತ್ತ ಹಿಂದೆ ಹೋದರೆ ಅದು ಅರಣ್ಯ, ಅಬ್ಜಾರಣ್ಯ, ಅಜ್ಜರ ಕಾಡು. ಇತ್ತ ಹೋದರೆ ಇದು ಹುಲಿಯ ವೃತ್ತ, ವ್ಯಾಘ್ರ ವೃತ್ತ. ಅದು ಮಣಿಪಾಲದಾಚೆ ಪರ್ಕಳದೆಲ್ಲ ದೊಡ್ಡ ದೊಡ್ಡ ಕಾಡುಗಳು. ಇವತ್ತು ಪರ್ಕಳದಲ್ಲಿ 100 ಬಾವಿಗಳನ್ನು ನೋಡ್ತೇವೆ ನಾವು. ಪರ್ಕಳದಲ್ಲೇ ಆಚೆ ಬಂದಾಗ ಕೆಳಗೆ ಆಚೆ ಎಲ್ಲ ಇದೆಲ್ಲ ಇಂದ್ರಾಳಿ ದೊಡ್ಡ ದೊಡ್ಡ ಕಾಡುಗಳೆಲ್ಲ ಇಲ್ಲಿಂದಲೇ ಶುರುವಾಗತ್ತೆ, ಕಡಿಯಾಳಿಂದಲೇ. ಹಾಗಾಗಿ ಎತ್ತ ಹೋಗುವಂತೆ ಇಲ್ಲ, ಬಹಳ ಕಷ್ಟ. ಸುತ್ತಲೂ ಆಚೆ ಕಟ್ಟಪಾಡಿ, ಕನ್ನರಪಾಡಿ, ಕುತ್ತುಪಾಡಿ ಎಲ್ಲ ಹಾಡಿ ಅಂದರೆ
ಮರಗಳು ತೋಪುಗಳಿದ್ದ ಕಾಡುಗಳಿಗೆ ಹೆಸರು ಹಾಡಿಗಳು ಅಂದರೆ. ದೊಡ್ಡ ಕಾಡು ಶುರುವಾಗುವ ಮುಂಚಿನ ಜಾಗಕ್ಕೆ ಹಾಡಿ ಅಂತ ಕರೀತಾರೆ. ಹಾಗೆ ಎಲ್ಲ ಹಾಡಿಗಳ ಸುತ್ತಲೂ ಇರತಕ್ಕಂಥ ರಥಬೀದಿ. ಜನರು ಎಳಿಲಿಕ್ಕೆ ರಥ ಬರುವುದಿಲ್ಲ. ರಥವು ದೊಡ್ಡದಿತ್ತು ಹಿಂದೆ, ಬಹಳ ದೊಡ್ಡ ಒಂದು ರಥ ಇತ್ತು. ಅದು ಬಿಟ್ಟೀಗ ಎರಡನೇ ರಥ, ಅದು ದೊಡ್ಡದಾಗಿದೆ ಈಗ. ಆಗಿನ ಕಾಲದಲ್ಲಿ ಹೋಗುವುದೇ ಕಷ್ಟ, ಸೇವೆ ಕೊಡುವುದು ಕಷ್ಟ ಅಲ್ಲ, ಸೇವೆಯಿಂದ ನಡೆಸುವುದು ಕಷ್ಟ ಇತ್ತು. ಆ ರಸ್ತೆಗಳನ್ನು ಆ ಬೀದಿಗಳನ್ನೆಲ್ಲ ಗುದ್ದಿ ಸರಿ ಮಾಡಿ ನೆಲವನ್ನು ಹದ ಮಾಡಿ ರಥ ಹೋಗುವಂತೆ. ಬೇರಿಂಗ್ ಎಲ್ಲ ಇರಲಿಲ್ಲ, ಇವತ್ತಿನ ತಂತ್ರಗಾರಿಕೆ ಇಲ್ಲ. ಬಡಿಗೆ ಹಾಕಿ ರಥವನ್ನು ದುಡಿಕೊಂಡು ಹೋಗಬೇಕು. ಇನ್ನು ಮುಂದಕ್ಕೆ ಸೇವೆ ಕೊಡುವವರಿಗೆ ಸುಲಭವಾಗಿ ಓಡುವ ರಥಗಳು ಬರಬಹುದು. ಪಟ್ಟಿ ಹಾಕಿ ಬಿಟ್ಟರೆ ಆಯಿತು, ರಥಬೀದಿಯಲ್ಲಿ ಅದರಲ್ಲೇ ಹೋಗ್ತದೆ ಚಕ್ರಗಳು. ಎಳಿಬೇಕಾಗಿಲ್ಲ, ಸ್ವಿಚ್ ಹಾಕಿದರೆ ಆಯಿತು. ಸೇವೆ ಕೊಟ್ಟವರು ಸ್ವಿಚ್ ಹಾಕುವ ಭಾಗ್ಯವನ್ನು ಪಡೆಯುತ್ತಾರೆ. ಎಲ್ಲರೂ ಮುಟ್ಟಿಕೊಳ್ಳಿ, ಅಲ್ಲಿಗೆ ಮುಟ್ಟುವುದು ಸ್ವಿಚ್ ಹಾಕುವಾಗ. ಸ್ವಿಚ್ ಹಾಕಿದ ತಕ್ಷಣ ಇಟ್ ಮೂವ್ಸ್. ಅದು ಅದರಲ್ಲಿ ಸೇವೆಯ ಮೇಲೆ ನಿಂತಿದೆ. ಅದು 4-6 ಜನರ ಸೇವೆ ಇದ್ದರೆ ಅದನ್ನು ಸ್ಲೋ ಮಾಡಲಿಕ್ಕೆ ಬರ್ತದೆ, ಅದು ಮೆಲ್ಲ ಹೋಗ್ತದೆ. ಒಂದೇ ಸೇವೆ ಅಂತಾದರೆ ಫಾಸ್ಟ್ ಹೋಗ್ತದೆ. ಹಾಗೆ ಮಳೆ ಬರ್ತದೆ ಅಂತಾದರೆ ಸೂಪರ್ ಫಾಸ್ಟ್ ಹೋಗ್ತದೆ. ಅದೆಲ್ಲ ಬೇಕಾದ ಹಾಗೆ ಉಂಟು. ತಂತ್ರಜ್ಞಾನ ಮುಂದುವರಿಯುವಾಗ ನನ್ನ ಯೋಚನೆ ಮುಂದಕ್ಕೆ ಈಗ ಆಗತ್ತೆ ಅಂದರೆ ರಥೋತ್ಸವ ಸೇವೆಗಳು ಅಂದರೆ ಈಗಲೇ ಅದು ತಾಂತ್ರಿಕವಾಗಿ ಯಾಂತ್ರಿಕವಾಗಿ ಆಗಿದೆ. ಬರಬೇಕಾಗಿಲ್ಲ, ಸೇವೆಯರಿದ್ದರೆ ಸಾಕು. ಕೆಲವೊಮ್ಮೆ ಕೆಲಸವರಿದ್ದರೆ ಸೇವೆಯು ಇಮೇಲಲ್ಲಿ ಸೇವೆ ಆಗುತ್ತೆ. ನಮ್ಮದೊಂದು ಸೇವೆ ಮಾಡಿ ಆಯಿತು, ಇಲ್ಲಿವರೆಗೂ ಹೋಗ್ತಾರಿಂದ ಸೇವೆ, ಅವರ ಪ್ರಕಾರ ಒಂದು ಸ್ವೀಟು ಅಷ್ಟೇ. ಸ್ವೀಟು ಮತ್ತು ಸೇವೆಗೆ ಸಂಬಂಧ. ಅವರು ಬರೋದಿಲ್ಲ, ಪ್ರಸಾದ ಕಳುಹಿಸಿ ತೊಟ್ಟೆಯಲ್ಲಿ ಹೋಗ್ತದೆ, ಮತ್ತೇನು. ಇವರು ನಿಲ್ಲಬೇಕಾಗಿಲ್ಲ. ಹಿಂದೆಲ್ಲ ಎಲ್ಲ ಮಠದ ಸ್ವಾಮಿಗಳು ರಥ ಬಂದಾಗ ಬರುವುದು, ಒಂದು ಚರ್ಚೆ, ಚಿಂತನೆ, ಗೋಷ್ಠಿ. ನಾನೇ ಸೇರಿಕೊಳ್ತಿದ್ದೆ ಅಲ್ಲೆಲ್ಲ, ಭಾರಿ ಖುಷಿ ಆಗ್ತಿತ್ತು. ಹಾಗೆ ಇಡೀ ಕೂತು ಕೆಲವೊಮ್ಮೆ ಮುಂದೆ ಹೋಗೋದಿಲ್ಲ ರಥ ಆದರೆ ಕೂತ್ಕೊಂಡ್ಬಿಡೋದು ಬಹಳ ಚೆನ್ನಾಗಿ. ಆ ನಂತರ ಹೋಗಲಿಕ್ಕೆ, ನಡ್ಕೊಂಡು ಹೋಗಲಿಕ್ಕೆ. ಇವತ್ತು ಯಾರೂ ಬರುವುದಿಲ್ಲ, ಕಿಟಕಿಯಲ್ಲಿ ಎಲ್ಲ ಇಣುಕ್ತಾರೆ ಹೀಗೆ. ಮತ್ತು ಗೌಜಲ್ಲಿ ಹೇಳ್ತಾರೆ ಪೋನು ರಥ ಪೋನು ಅಂತ. ಅಂದರೆ ಇವರು ಒಂದಿನ ರಥ ಹೋಗ್ತದೆ ಎಂದು ಗೊತ್ತಿಲ್ಲ, ರಥ ಹೋಯ್ತು ಅಂತ ಇವರು ಖುಷಿ ಪಡ್ತಾರೆ. ಚೆನ್ನಾಗಿಲ್ಲ ಅದು, ಅಲ್ಲವೇ ಅಲ್ಲ. ಅದು ರಥಬೀದಿ ಅಲ್ಲ, ಅದು ಕೃಷ್ಣನ ನಾಡು ಅಲ್ಲ, ಕೃಷ್ಣ ಪ್ರಜ್ಞೆಯೂ ಅಲ್ಲ. ಇದು ವಾಸ್ತವ ಸಂಗತಿ. ಅದು ಅಧಿಷ್ಠಾನ ಅಂದಾಗ ಎಷ್ಟು ಕಷ್ಟಪಡ್ತೇವೆ ನಾವು. ಇವತ್ತು ಒಬ್ಬ ಮಾಡಿದ ಕರ್ತೃ, ನಾನು ಸೇವೆ ಕೊಟ್ಟವ ಸಪ್ತೋತ್ಸವದಾರ ಹೇಳಿಕೊಳ್ಳಲಿಕ್ಕೆ ಮುಂಚೆ ಈ ನೆಲವನ್ನು ಹೊತ್ತವರ ಮಣ್ಣಿನ ಕತೆ ಕೇಳು ಅಂತಾನೆ. ಅವ್ರು ಏನು ಕೊಟ್ಟೆ ನೀನು? ಇವತ್ತು ಕೊಟ್ಟ ನಿನ್ನ ಲಕ್ಷೋಪಲಕ್ಷ ರೂಪಾಯಿಯಲ್ಲಿ ಸರ್ವ ಸೇವೆಯಲ್ಲಿ ಸಪ್ತ ಸೇವೆಯಲ್ಲಿ ಆ ನೆಲ ಸರಿ ಮಾಡಿದವರಿಗೇನು ಪೈಸೆ ಬಂತು? ಬಹಳ ಕಷ್ಟ. ರಥ ಕಟ್ಟಿದವರಿಗೇನು ಕೊಟ್ಟೆ? ರಥದ ಬೆನ್ನ ಹಿಂದೆ ನಿಂತವರಿಗೆ, ತಯಾರಿಸಿದವರಿಗೆ. ಇವತ್ತು ನಾವು ರಥಕ್ಕೇನು ಕೊಳಿದಿಲ್ಲ. ಸವಕಳಿಗೆ ದುಡ್ಡು ಜಮಾ ಮಾಡ್ಬೋದು, ಯಾರದು? ನಮ್ಮದೇ ಮಠಕ್ಕೆ, ನಮ್ಮ ಸೇವೆ ನಮ್ಮ ಮಠಕ್ಕೆ. ಆದರೆ ಎಷ್ಟೋ ಜನ ರಥ ಕಟ್ಟಿದವರು ಹಿಂದೆ ಇರಬಹುದು, ಸೇರಿ ಇರಬಹುದು. ಎಲ್ಲಿ ಹೋಗುತ್ತೆ ಸವಕಳಿಯ ದುಡ್ಡು? ಇಲ್ಲ. ಅದರಿಂದ ಕೃಷ್ಣ ಅಧಿಷ್ಠಾನಕ್ಕೆ ಎಷ್ಟು ಬೆಲೆ ಕೊಟ್ಟು ನೋಡಿ. ಅಧಿಕ ಸ್ಥಾನ ಅಂದ, ಇದು ಮುಖ್ಯ, ಇದು ದೊಡ್ಡದು, ಇಟ್ಟುಕೋ. ಇದು ಇಲ್ಲದೆ ನಡೆಯೋದಿಲ್ಲ. ಕರ್ತೃ ಹಾರಿಕೊಂಡು ಕೆಲಸ ಮಾಡುವುದಿಲ್ಲ. ಹಾರಿಕೊಳ್ಳುವುದಾದರೂ ವಾತಾವರಣ ಅಧಿಷ್ಠಾನವೇ. ಗಾಳಿಯಲ್ಲಿ ನಿಂತಿದ್ದಾನವ, ಮತ್ತೆ ನೆಲ ಬಿಟ್ಟ ಸರಿ, ಗಾಳಿ ಹಿಡ್ಕೊಂಡಿದ್ದವನನ್ನು. ಗಾಳಿಯನ್ನು ಬಿಟ್ಟು ಬದುಕಲಿ ನೋಡುವ. ವಾತಾವರಣದಲ್ಲಿ ಇದೆ ಹೇಳೋದು ಅದನ್ನೇ. ಇಡೀ ಪ್ರಪಂಚ, ಖಗೋಳ, ಎಲ್ಲ ಗೋಳಗಳು ಸಹ ತೇಲ್ತಾ ಇವೆ. ನನಗೆ ಪ್ರಶ್ನೆ ಯಾವತ್ತೂ ಇರುತ್ತೆ, ಅದು ಒಂದಕ್ಕೊಂದು ಆಕರ್ಷಣ ಶಕ್ತಿಯಿಂದ ಪೂರಕವಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಇದೆ. ಆದ್ದರಿಂದ ಹೊಡೆಯುವುದೇ ಇಲ್ಲ. ಅದು ಹೊಡೆಯುವುದೇ ಇಲ್ಲ. ಯಾಕೆಂದರೆ ಒಂದು ವ್ಯವಸ್ಥಿತವಾದ ಲೆಕ್ಕ ಉಂಟು ಅದರಲ್ಲಿ, ಆ ಪ್ರಕಾರವೇ ಹೋಗುತ್ತೆ. ಎಲ್ಲ ಗ್ರಹಗಳು ಒಂದೇ ಡಿಗ್ರಿಯಲ್ಲಿ, ಅಂದರೆ 30 ಡಿಗ್ರಿಯ ಒಂದು ರಾಶಿಯಲ್ಲಿ ಅಷ್ಟಗ್ರಹ ಯೋಗ ಬರ್ಬೋದು ನೋಡಿ. ನವಗ್ರಹ ಯೋಗ ಆಗುವುದಿಲ್ಲ. ಯಾಕೆ? ಒಬ್ಬಂತ ಹೊರಗಿರ್ತಾನೆ. ಯಾಕೆ? ಕೇತು ಮತ್ತು ಈ ಛಾಯಾಗ್ರಹಗಳು, ಬಿಂದು ಗ್ರಹಗಳು, ರಾಹುಕೇತುಗಳು ಯಾವತ್ತೂ ಸಪ್ತಮದಲ್ಲೇ ಇರುವುದರಿಂದ ಅಷ್ಟಗ್ರಹ ಯೋಗ ಬರ್ತದೆ. ಅಷ್ಟೂ ಗ್ರಹ ಯೋಗ ಬಂದರೂ ಒಂದಕ್ಕೊಂದು ಡಿಕ್ಕಿ ಕೊಡುವುದಿಲ್ಲ. ಯಾಕೆಂದ್ರೆ ಮೇಲೆ ಕೆಳಗೆ ಆಚೆ ಈಚೆ ಎಲ್ಲ ಇರುವುದರಿಂದ. ಆದರೆ ನಾನು ಹೇಳೋದು, ಒಂದಕ್ಕೊಂದು ಒಂದನ್ನೊಂದು ಆಕರ್ಷಿಸುವಷ್ಟು ಟೆಂಪರ್ ಇದೆ, ಶಕ್ತಿ ಇದೆ, ಭಯಾನಕವಾದ ಶಕ್ತಿ ಇದೆ. ಆದ್ದರಿಂದ ಒಂದನ್ನೊಂದು ದೂಡುವುದಾಗಲಿ ಎಳೆಯುವುದಾಗಿ ಯಾಕೆ ಮಾಡುವುದಿಲ್ಲ? ನಿಮ್ಗೆ ಉತ್ತರ ಇದ್ದರೆ ಮತ್ತೆ ನೋಡುವ. ಇನ್ನೊಂದು ಹೇಳುತ್ತೇನೆ, 5 ಗ್ರಹಗಳಿಗೆ ಹಿಂದೆ ಹೋಗುವುದುಂಟು. ಅದೊಂದು ಚಾಳಿ ಅವರದ್ದು. ನಮ್ಮ ಹಾಗೆ ರಿವರ್ಸ್ ಗೇರ್ ಉಂಟು ಅವುಗಳಿಗೆ. ಸೂರ್ಯಚಂದ್ರರಿಗೊಂದಿಲ್ಲ ರಿವರ್ಸ್ ಗೇರು. ಮುಂದೆ ಹೋಗುವುದೇ ನೋಡಿ, ಅವುಗಳು ಹೋಗುವುದೇ. ಅಂದರೆ ಹೋಗುವುದೇ ಇಡುವುದೇ ಎನ್ನೆ ಮಾಡಿ ನೀವು. ಅದು ಕೆಲವರು ಅವರು ಹೋಗುವುದಿಲ್ಲ, ನಿಂತಿದ್ದಾರೆ. ಏನಾದರೂ ಎಂಥದ್ದು ಒಂದಂತೂ ಹೋಗಲೇಬೇಕು. ಇಡೀ ಖಗೋಳದಲ್ಲಿರತಕ್ಕ ಎಲ್ಲವೂ ಸಹ ಅಯಸ್ಕಾಂತ ಶಕ್ತಿಯಿಂದ ಆಕಾಶ ಕಾಯಗಳು ತಿರುಗಲೇಬೇಕು. ಆದರೆ ಹಿಂದೆ ತಿರುಗುವುದು ಹೇಗೆ? ಅದು ಕ್ರಮ ಪ್ರಕಾರ ರಾಶಿ ಬಿಟ್ಟೇ ಹೊರಗೆ ಬರ್ತಾನೆ. ಈಗ ಗುರು ಆ ರಾಶಿಯಲ್ಲಿದ್ದರೆ, ಕರ್ಕಟಕದಲ್ಲಿದ್ದರೆ ಮಿಥುನಕ್ಕೆ ಹೋಗ್ತಾನವ ಪ್ರತ್ಯಕ್ಷವಾಗಿ. ವಕ್ರ ಗುರು ಅಂತ ಬರೀತಾರೆ. ಹೀಗೆ ವಕ್ರ ಬುಧ, ವಕ್ರ ಗುರು, ವಕ್ರ ಶನಿ, ವಕ್ರ ಶುಕ್ರ ಆಗ್ತಾನೆ. ಆನಂತರ ವಕ್ರ ಕುಜನು ಬರ್ತಾನೆ.
ಪಂಚಗ್ರಹಗಳಿಗೆ ಮತ್ತೆರಡುಗಳು ಛಾಯಾಗಳು, ಅವುಗಳು ಹಿಂದೆ ಹೋಗುವುದಿಲ್ಲ, ಅವುಗಳಿಗೆ ಸಂಬಂಧ ಇಲ್ಲ. ಅದು ಹೋಗುವುದೇ ಹಿಂದಕ್ಕೆ ಎಲ್ಲ. ರಾಹುಕೇತುಗಳು ತಿರುಗುವುದೇ ಹಿಂದಕ್ಕೆ, ಆದರೆ ಅದು ಪ್ರಶ್ನೆ ಇಲ್ಲ ಬಿಡಿ. ಅದು ಹೇಗಾದ್ರೇನು, ಈ ಪಂಚಗ್ರಹಗಳಿಗೆ ವಕ್ರ ಗತಿ ಇದೆ, ಹೆಚ್ಚು ಕಡಿಮೆ ಹೋಗ್ತವೆ. ನಿಮ್ಮ ಈಗೆಲ್ಲ ಒಂದಕ್ಕೊಂದು ಪೂರಕವಾಗಿ ನಡೆದುಕೊಂಡು ಹೋಗ್ತದೆ, ತಿರುಗ್ತಾ ಇದೆ ಹೇಳೋದುಂಟಲ್ಲ, ಅಲ್ಲಿ ಸಿಕ್ಕಿಬೀಳ್ತದೆ. ಈಗ ಎಲ್ಲಿ ಯಾರೋ ಒಬ್ಬ ಚೂರು ಹಿಂದೆ ತಿರುಗಿಸಿದ ಹಾಗೆ ಉಂಟಲ್ಲ ಇದು. ಆಯಿತು, ಇಡೀ ತಿರುಗದೇ ಇಲ್ಲ, ಒಬ್ಬ ಮಾತ್ರ ಹಿಂದೆ ತಿರುಗುವುದುಂಟು ಎಂದ ಇದು. ಅದನ್ನು ಅಧಿಷ್ಠಾನ, ಒಂದು ವಾತಾವರಣ, ಅದರಲ್ಲಿ ಯಾವುದೋ ಒಂದು ಅವ್ಯಕ್ತವಾದ ಶಕ್ತಿ, ಅದು ಸಂಕರ್ಷಣ ಇರಬಹುದು, ಅವನ ಪ್ರಭಾವಲಯ ಇರಬಹುದು. ಅವನ ನೆತ್ತಿಯಲ್ಲೇ ಮುಟ್ಟಿಕೊಂಡೇ ಭೂಮಿಯನ್ನು ಸುತ್ತುತ್ತಿರಬೇಕು ಅಂತಲ್ಲ, ಅವನ ನೆತ್ತಿಯ ಮೇಲೆ ತಿರುಗ್ತಾ ಇದೆ ಅಂದರೆ ಮುಟ್ಟದೇ ಇರಬಹುದು, ಎಷ್ಟೋ ದೂರದವರೆಗೆ ಅವನ ಶಕ್ತಿಯಲ್ಲಿ. ಅದು ಇದು ಹಿಡಿದಿಟ್ಟಾಗೆ, ಅದು ಅವನ ಸಂಕರ್ಷಣ ಶಕ್ತಿ ಅಂದರೆ ಹಾಗೆ. ಎಷ್ಟೋ ದೂರದಿಂದ, ಅದೇ ಒಂದು ಮುಂಬೈಯಲ್ಲಿ ಗಣಪತಿ ಇಟ್ಟಿದ್ದಾರೆ, ಹೀಗೆ ಒಂದು ಅಷ್ಟಪಟ್ಟಿಯ ಕೋಣೆಯಲ್ಲಿ ಮಧ್ಯದಲ್ಲಿ ಗಣಪತಿ, ಕೆಳಗಿನಿಂದ ಮೇಲಿನಿಂದ ಎಲ್ಲ ಇಲಿಗಳನ್ನು ಓಡುವಾಗಿ ಬಿಟ್ಟಿದ್ದಾರೆ. ಅಂದರೆ ಏನಿಲ್ಲ, ಮಧ್ಯದಲ್ಲಿ ನಿಂತಿದೆ ಎಂದು ಗೊತ್ತಾಗಲಿಕ್ಕೆ. ನಿಂತದ್ದು ಸರಿಯೇ, ಮಧ್ಯವೇ, ಏನು ಆಧಾರ ಇಲ್ಲ, ಸರಿ ಪೀಠ, ಆದರೆ ಸುತ್ತ ಕಂಬದಲ್ಲಿ ಪೂರ್ತಿ ಮ್ಯಾಗ್ನೆಟ್ ಇಟ್ಟಿದ್ದಾರೆ, ಅದಕ್ಕೆ ಕರೆಂಟ್ ಹಾಕಿದ್ದಾರೆ, ಅದು ಹಿಡ್ಕೊಂಡಿದೆ. ಇದು ಗಣಪತಿ ಒಳಗೆ ಕಬ್ಬಿಣ ಇದೆ, ಕಬ್ಬಿಣದ ಪ್ರತೀಕವನ್ನು ಮಾಡಿಕೊಂಡದ್ದು. ಆದ್ದರಿಂದ ಗಣಪತಿ ಮಧ್ಯದಲ್ಲಿ ಒಂದು ಪಾಯಿಂಟಲ್ಲಿ ನಿಂತು ಬಿಟ್ಟಿದೆ. ಅದು ಎಳೆದು ತೆಗಿಬೇಕಾದ್ರೆ ಭಾರಿ ಕಷ್ಟ ಇದೆ. ಅದನ್ನು ಆಫ್ ಮಾಡಿಕೊಂಡು ಕಂಟ್ರೋಲ್ ಮಾಡಿ ಕರೆಂಟನ್ನು ಅದರ ಮೇಲೆ ಪಾತ ಆಗದಂತೆ ನೋಡಿಕೊಂಡು, ಅಯಸ್ಕಾಂತ ಪಾತ ಆಗದಂತೆ ನೋಡಿಕೊಂಡು ಕಾಂತಶಕ್ತಿಯಿಂದ ಅದನ್ನು ಬೀಳಿಸಲಿಕ್ಕೆ ಇದು ವ್ಯವಸ್ಥೆ. ಇದು ನಮಗೆ ಕಾಣುತ್ತೆ, ಓ ಅದ್ಭುತ, ನಿರಾಧಾರವಾಗಿ. ಅಧಿಷ್ಠಾನ ಇಲ್ಲ, ಅಧಿಷ್ಠಾನ ಇದೆ, ಅವೆಲ್ಲವೂ ಅಧಿಷ್ಠಾನ ಆಗಿದೆ. ಈಗ ಕಾಂತಶಕ್ತಿ ಅಧಿಷ್ಠಾನ ಇದೆ ಅದಕ್ಕೆ, ಅದನ್ನು ಇಟ್ಕೊಂಡು. ಆದ್ದರಿಂದ ಇಡೀ ಪ್ರಪಂಚದ ಮೇಲೆ ನಿಂತ ಅಧಿಷ್ಠಾನದ ಬಗ್ಗೆ ಕೃಷ್ಣ ಒತ್ತು ಕೊಟ್ಟ. 14 ಲೋಕವೇ ಕರ್ತೃವಿಗೆ ಸಮಾವೇಶಕ್ಕೆ ದೊಡ್ಡ ಪಾತ್ರ. ತುಪ್ಪ ಇರಬೇಕಾದ್ರೆ ತರ್ಕ ಬದ್ನಂತೆ, ಇವರನ್ನೆಲ್ಲ ಊಟಕ್ಕೆ ಕರಿಬಾರದ್ರಿ. ಊಟ ಕರಿಬೋದು, ಅಡುಗೆ ಕರಿಬಾರ್ದು. ಈ ತರ್ಕದವರನ್ನು, ಸಂಗೀತದವರನ್ನು, ವೈದ್ಯ ಮಹಾಶಯನನ್ನು ಎಲ್ಲ ಊಟಕ್ಕೆ ಕರಿಬೋದು, ಅಡುಗೆಗೆ ಕರಿಬಾರ್ದಂತೆ. ಇವರನ್ನೆಲ್ಲಾದರೂ ಅಪ್ಪಿತಪ್ಪಿ ನೀವು ಅಡುಗೆ ಮನೆಗೆ ಬರಲಿಕ್ಕೆ ಕೇಳಿದರೆ ಅಡುಗೆ ಹೋಯ್ತೆ. ಆವತ್ತು ಸಂಗೀತದವನಿಗೆ ಅಡುಗೆ ಕೊಟ್ಟರಂತೆ, ಅವನು ಅನ್ನ ಬೇಯಿಸ್ತಾ ಇದ್ದ, ಅವನೇ ಅನ್ನದ ಹೊತ್ತು ಕೊಟ್ಟರು, ಚೆನ್ನಾಗಿ ಕುದಿ ಬಂದಿದೆ, ಆ ಮೇಲಿನ ಮುಚ್ಚಳ ಅದರ ಮೇಲೆ ಬಡ್ಕೊಳ್ಳಿಕ್ಕೆ ಶುರು ಮಾಡಿದೆ. ಬಡ್ಕೊಂಡದ್ದಕ್ಕೆ ಇವನು ಶುರುವಾಯಿತಲ್ಲ, ಏಕತಾಳದಿಂದ ತಿಸ್ರಕ್ಕೆ, ಝಂಪೆಗೆ, ತ್ರಿವಿಡೆಗೆ ಎಲ್ಲ ಹೋಗ್ತಾ ಇದ್ದಾನೆ. ಅದು ಯಾವುದೋ ಒಂದು ಕ್ಷಣದಲ್ಲಿ ಹೆಚ್ಚು ಕಡಿಮೆ ಮಾಡಿತ್ತು. ತಲೆಹರಟೆ ಮಧ್ಯೆಯಲ್ಲಿ ತಾಳ ತಪ್ಪಿಸ್ತು ಹೇಳಿ ಆ ಕೊಳ್ಳಿ ತಗೊಂಡು ಅದರ ಮಂಡೆಗೆ ಹೊಡೆದ, ಅಲ್ಲಿಗೆ ಅನ್ನ ಪೂರ ಹೋಯ್ತು. ಅದು ಮಣ್ಣಿನ ಮಡಕೆ ಪಾತ್ರ ಹೋಯ್ತೆ, ಊಟಕ್ಕೆ ಆಗೋಗ ಉಪ್ಪು ಇಲ್ಲ, ಅದೆಲ್ಲ ಬೆಂಕಿಗೆ ಹೋಗಿದೆ. ಸಂಗೀತದವನಿಗೆ ಕೊಟ್ಟದ್ರ ತಪ್ಪು. ತರ್ಕದವನ ಹತ್ರ ತುಪ್ಪ ತರಲಿಕ್ಕೆ ಹೇಳಿದ್ದಾರೆ, ಅವ ತರ್ತಾ ಇದ್ದಾನೆ. ಪಾತ್ರಂ ಅಧಃ ಘೃತಂ ಉಪರಿ. ಈಗ ಆಧಾರಾಧೇಯ ಭಾವ ಯಾವುದು ಅಂತ, ತುಪ್ಪ ಪಾತ್ರದಲ್ಲಿ ಉಂಟು, ಪಾತ್ರ ತುಪ್ಪವನ್ನು ಮುಟ್ಟಿದೆಯೋ ಅಂತ. ಇದು ಒಮ್ಮೆ ಮೇಲೆ ಕೆಳಗೆ ಎಲ್ಲ ಮಾಡಿದ, ಇಲ್ಲ ಗಟ್ಟಿ ತುಪ್ಪ ಕೆಳಗೆ ಬೀಳುತ್ತಾ ಇಲ್ಲ. ಹಾಗಾದ್ರೆ ಯೋಚನೆ ಬಂತು, ಪಾತ್ರ ಆಧಾರಾಭಾವೇಪಿ ಘೃತಸ್ಯ ಸತ್ವ ಅಂತ ಶುರು ಮಾಡಿದ. ಪಾತ್ರ ಆಧಾರ ಇಲ್ಲದಿದ್ದರೂ ತುಪ್ಪ ಉಂಟು. ಅದರಿಂದ ತುಪ್ಪ ಪಾತ್ರವು ಪಾತ್ರ ತುಪ್ಪವು ಒಂದಕ್ಕೊಂದು ಅಂಟಿಕೊಂಡಿದೆಯೋ ಬಿಟ್ಟುಕೊಟ್ಟಿದೆಯೋ, ಯಾವುದಕ್ಕೆ ಯಾವುದು ಆಧಾರ, ಯಾವುದಕ್ಕೆ ಯಾವುದು ಆದಾಯ ಹೇಳಿಕೊಂಡು ಮೇಲೆ ಕೆಳಗೆ ಮಾಡುವಾಗ ಒಂದೊತ್ತಿಗೆ ಬಿತ್ತೆ, ತುಪ್ಪ ಕೆಳಗೆ ಪಾತ್ರ ಮೇಲೆ. ಇವ ಬರುವಾಗ ಯಾವುದಕ್ಕೆ ಯಾವುದು ಆಧಾರ ಅಂತ ಹೇಳಿ ಮತ್ತೆ ಯೋಚನೆ ಮಾಡ್ತಾನೆ. ಈಗ ಪಾತ್ರ ಅದು ಪೃಥ್ವಿ, ಇದು ತುಪ್ಪ, ಇದು ತೇಜಸ್ಸು. ಪೃಥ್ವಿ ಮತ್ತು ತೇಜಸ್ಸು ಇದಕ್ಕೊಂದಕ್ಕೊಂದು ಧರ್ಮ ಹೇಗೆ ಸಂಕರಿ ಆಗತ್ತೆ? ಹಾಗಾದರೆ ತುಪ್ಪದಲ್ಲಿ ಪರಿಮಳ ಬರಲಿಕ್ಕೆ ಪೃಥ್ವಿ ಕಾರಣವೋ, ಪಾತ್ರ ಬಿಸಿಯಾಗಲಿಕ್ಕೆ ತುಪ್ಪ ಕಾರಣವೋ? ಇದು ತೇಜಸ್ಸು. ಅವನ ಲೆಕ್ಕದಲ್ಲಿ, ತರ್ಕದ ಲೆಕ್ಕದಲ್ಲಿ ಘೃತ ಅಂದರೆ ತೇಜಸ್ಸು, ಬೆಂಕಿ ವಿಷಯ. ಅದು ಬೆಂಕಿ ಅಂಶ, ಅದು ಪೃಥ್ವಿ ಅಲ್ಲ, ಅದು ಮಣ್ಣಿನ ಅಲ್ಲ. ಅವ್ರು ಹೇಳೋದು ಅದು ದ್ರವ್ಯ ಅಲ್ಲ, ಅದು ದ್ರವ ಅಲ್ಲ, ಅದರ ನೀರಿನ ಅಂಶ ಇಲ್ಲ, ಅದನ್ನು ಆರಿಸಿದ್ದಾರೆ, ನೀರಿಲ್ಲ ಅದರಲ್ಲಿ, ಮತ್ತೆಂದುಂಟು. ಆದ್ದರಿಂದ ಅದು ತೇಜಸ್ಸು ಅಂತ ಅವರು ಶುರು ಮಾಡ್ತಾರೆ, ಇಟ್ಕೊಳ್ಳುವ. ಹೀಗಾಗಿ ಇವನ ತರ್ಕದಿಂದಾಗಿ ಅಲ್ಲಿ ಊಟಕ್ಕೆ ಬರುವುದು ತುಪ್ಪ ತಪ್ಪಿ ಹೋಯಿತು. ವೈದ್ಯನಿಗೆ ಗೊತ್ತೇ ಉಂಟಲ್ಲ, ರೋಗ ಬಂದಲ್ಲಿ ಅವು ಕೂತ್ಕೊಳ್ತಾನೆ, ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ. ಅದು ಕಪ್ಪೆ ಇರಲಿ, ನಾಯಿ ಇರಲಿ, ಎದ್ದದೇ ಇರಲಿ, ಅವನಿಗೆ ಅದೆಲ್ಲ ಕಮ್ರೇಡ್ಸ್ಗಳು. ಹಾಗಾಗಿ ಇವ ಅಂತೂ ಅಡಿಗೆ ಕೂತ್ರೆ ಅಲ್ಲಿ ಜಿರಳೆಯನ್ನು ತಗೊಳ್ತಾನೆ. ಯಥಾ ಪ್ರಕಾರ ಜಿರಳೆಯ ಅನ್ನಕೋಶ ಹೀಗಿದೆ ಶುರು ಮಾಡ್ತಾನೆ. ಇಲ್ಲಿ ಅಡುಗೆ ಮಾಡಲಿಕ್ಕೆ ಹೋಗುವಾಗ ಜಿರಳೆ ಸಾಯ್ಬೇಕಷ್ಟೆ, ಮತ್ತೆಂದಿಲ್ಲ. ಯಾವುದಾಗೋದು ಅವನಿಗೆ ಜಿರಳೆ, ಹಲ್ಲಿ ಏನು ಸಿಕ್ಕಿದ್ರು ಅಡುಗೆ ಕೋಣೆಯಲ್ಲಿ ಅವನದ್ದು ಪರಿವಾರಗಳಾಗ್ತವೆ. ಅದು ನೀವರನ್ನೆಲ್ಲ ಊಟಕ್ಕೆ ಕರಿಬಾರ್ದಂತೆ. ಊಟ ಕರಿಬೋದು, ಅಡುಗೆ ಕರಿಬಾರ್ದು. ಹಾಗೆ ಅಧಿಷ್ಠಾನ ಅಂದಾಗ ಇಷ್ಟೆಲ್ಲ ಅಧಿಷ್ಠಾನಗಳು, ಕರ್ತೃ ಅಂದಾಗ ಇಷ್ಟೆಲ್ಲ ಕರ್ತೃತ್ವಗಳು. ಈಗ ಅಧಿಷ್ಠಾನ ತಥಾ ಕರ್ತ. ಅದರಿಂದ ಕರ್ತೃ ಆಗಿದ್ದುಕೊಂಡು ನಾವು ಫಲ ಬೇಕು ಕೇಳಿದರೆ ಮೊದಲು ಅಧಿಕ ಸ್ಥಾನಗಳಿಗೆಲ್ಲ ಹಂಚಿಬಾ ಅಂತ ಹೇಳ್ತಾನೆ ಕೃಷ್ಣ. ಇಲ್ಲ ಇರಲಿ, ಅಧಿಷ್ಠಾನಕ್ಕೆ ಕೊಡುವ, ಅಧಿಷ್ಠಾನಕ್ಕೆ ಕಾಣಿಕೆಯನ್ನು ಒಪ್ಪಿಸಿ
ಉಳಿದ ಸಂಗತಿಗಳನ್ನು ಕರ್ತವ್ಯಕ್ಕೆ ಕೊಡುವ ಅಂತ ಹೇಳಿದರೆ ಕೃಷ್ಣ ಹೇಳ್ತಾನೆ, ನೀನೊಬ್ಬನೆಯ, ನೀನು ಯಾವುದರಿಂದೆಲ್ಲ ಮಾಡಿದೆ? ನೀನು ಹೇಳಿದೆ ಈಗ ನೀನು ಪ್ರದಕ್ಷಿಣೆ ಮಾಡಿದೆ ಅಂತ, ಅದರೊಟ್ಟಿಗೆ ಸ್ತೋತ್ರ ಪಠನ ಮಾಡಿದೆ ಅಂತ, ಅದರೊಟ್ಟಿಗೆ ಕಾಣಿಕೆ ದಕ್ಷಿಣೆ ಹಾಕಿದೆ ಅಂತ, ಅದರೊಟ್ಟಿಗೆ ಮಂಗಳಾರತಿ ಸೇವೆ ಕೊಟ್ಟೆ ಅಂತ ಎಲ್ಲ ಹೇಳಿಕೊಂಡು ದೇವರ ಸೇವೆಯಲ್ಲಿ ಹೇಳ್ತಾ ಬಂದೆ. ಎಷ್ಟಾಯ್ತಯ್ಯ ಉಪಕರಣ? ಎಷ್ಟಾಯಿತು? ಆರತಿ ಮಾಡುವವನು, ಆರತಿ ಬತ್ತಿ, ಅದಕ್ಕೆ ಕರ್ಪೂರ, ಕರ್ಣಂಚ ಪೃಥಗ್ವಿಧಂ. ಒಂದು ಕರ್ಮ ಮಾಡಲಿಕ್ಕೆ ಬೇಕಾದರೆ ಸವಲತ್ತುಗಳು 1000 ಇರ್ತವೆ. ಈಗ ಆರತಿ ತಯಾರು ಮಾಡಿದವನಿಗೆ, ಲೋಹದ ಅಂಗಡಿಗೆ, ಲೋಹಕಾರನಿಗೆ, ಬತ್ತಿ ಹೊಸದವನಿಗೆ, ಕರ್ಪೂರ ತಯಾರು ಮಾಡಿದವನಿಗೆ ಎಲ್ಲ ಹೋಗಬೇಕಾಗತ್ತೆ. ಒಂದು ಆರತಿ ಸೇವೆ ಅಂತ 5 ರೂಪಾಯಿ ನಾವು ಕೊಟ್ಟರೆ ಬತ್ತಿಯವನಿಗ, ಹತ್ತಿ ಬೆಳೆಸಿದವನಿಗ, ತೋಟದಲ್ಲಿ ನೀರು ಹಾಕಿದವನಿಗ, ಅಲ್ಲಿಯ ನುಸಿಪೆಟ್ಟು ತಿಂದವನಿಗ, ಕಾವಲುಗಾರನಿಗೆ, ಇಲ್ಲಾದರೆ ಹತ್ತಿ ಹೊತ್ತಿ ಹೋಗುತ್ತೆ, ಹಾಳಾಗುತ್ತೆ, ಹುಳ ಹಿಡಿದು ಹೋಗುತ್ತೆ, ತಗೊಂಡೋಗುವವರಿದ್ದಾರೆ ಹಕ್ಕಿಗಳೆಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ ಹತ್ತಿ ತೋಟದಲ್ಲಿ ಹಕ್ಕಿಗಳ ಗಲಾಟೆ. ಯಾಕೆ ಅಂದರೆ ಮೆತ್ತನೆ ಹಾಸಿಗೆ ಮಾಡಲಿಕ್ಕೆ ಅವುಗಳೇ ಅದೇ ಬೇಕು. ನಮಗಿಂತ ಚೆನ್ನಾಗಿ ಹತ್ತಿ ಹಾಸಿಗೆ ಮಾಡೋದು ಹಕ್ಕಿಗಳು. ಎಲ್ಲಿಂದ ತಂದು ಹಾಕ್ತಾವ ಹತ್ತಿಯ ಮೆತ್ತನೆಯ ಹಾಸಿಗೆಗಳು, ಭಾಳ ಚೆನ್ನಾಗಿರುತ್ತೆ. ಇಷ್ಟಾದರೂ ಹಕ್ಕಿಗಳಲ್ಲಿ ಹಾಸಿಗೆಯನ್ನು ಸರಿ ಮಾಡುವ ವಿಧಾನ ಇಲ್ಲ, ದರ್ಜಿಗಳು ಇಲ್ಲ, ಮತ್ತು ಹೊಸತ್ತೆ ಬಿಸಾಡೋದೆ. ಒಂದು ಮಳೆಗಾಲ ಮುಗಿಯಿತಾ ಒಂದು ತೊಟ್ಟೆಯವರೆಗೆ ಆಗ್ತವೆ ಅವುಗಳು. ಇದು ಬೇಡ ತೊಟ್ಟಿಗೆ ಅಂತ ನೋಡಿ ಹೊಸತ್ತು ಕಟ್ತಾವೆ. ಏನಿಲ್ಲದ್ರೂ ಮಳೆ ತಪ್ಪು, ಮಳೆಗಾಲಕ್ಕೆ ವರ್ಷಕ್ಕೆ ಅಲ್ಲದಿದ್ದರೂ ಮರಿಯ ವ್ಯತ್ಯಾಸ ಆದಾಗ ಗೂಡು ವ್ಯತ್ಯಾಸ ಮಾಡ್ತವೆ. ಹೊಸ ಮರಿ ಇಡುವುದಾದರೆ ಹೊಸ ಗೂಡಿನಲ್ಲಿ, ಹಳೆ ಗೂಡಿನಲ್ಲಿ ಹೊಸ ಮರಿ ಬರುವುದಿಲ್ಲ, ಅವರಾಗೋದಿಲ್ಲ. ಪ್ರತ್ಯೇಕ ಅದಕ್ಕೆ ಬೇಕಾದ ಹಾಗೆ ಚೌಕಟ್ಟು ಕಟ್ಟಿಕೊಂಡು ಹಾವು ಕಾಳಿಂಗ ತರಗೆಲೆಯಲ್ಲಿ ಒಂದು ಮಾಡೋದು ನೋಡಬೇಕ್ರಿ, ಎಷ್ಟು ಚೆನ್ನಾಗಿ ಮಾಡುತ್ತೆ ಗೊತ್ತೋ. 1-2 ಅಡಿ ಎತ್ತರ ಆಗಿರುತ್ತೆ. ಇದನ್ನೆಲ್ಲ ನಾಗ ಸಮೀಕ್ಷೆಯಲ್ಲಿ ಹಾಕಲಿಲ್ಲ ನಾನು, ಯಾಕೆ ಕೈ ಹಾಕ್ತೀರಿ ನೀವು ಮತ್ತೆ ಅಂತ. ಅದರ ಬೆನ್ನೆಯಿಂದ ಇದ್ದು ನೋಡಬೇಕ್ರಿ, ಅದು ಎಷ್ಟು ಚೆನ್ನಾಗಿ. ಹಾವುಗಳಲ್ಲಿ ಒಂದೇ ಕಾಳಿಂಗ ಮಾತ್ರ ಗೂಡು ಕಟ್ಟುವುದು. ಚೆನ್ನಾಗಿ ಮಣ್ಣಿನಲ್ಲಿ ಕೂತು ತರಗೆಲೆಯನ್ನು ಒಟ್ಟು ಮಾಡಿಕೊಂಡು 2 ಅಡಿ ಎತ್ತರದ ಒಂದು ಗೂಡು ಮಾಡಿಕೊಂಡು ಅದರಲ್ಲಿ ಮೊಟ್ಟೆ ಇಟ್ಟುಕೊಂಡು ಅಷ್ಟೂ ತಿಂಗಳು ಕಾಯ್ತದೆ. ಹೊರಗೆ ಸುತ್ತು ಬಂದು ಯಾರು ಬರಲಿಕ್ಕಿಲ್ಲ, ಏನೂ ತಿನ್ನುವುದಿಲ್ಲ ಅದು. ಕಾಳಿಂಗ ಹೆಣ್ಣು ಹಾವು ಮರಿ ಇಟ್ಟದ್ದು, ಮೊಟ್ಟೆ ಇಟ್ಟದ್ದು, ಅದು ಮರಿ ಹೊರಗೆ ಬರುವ ಮುಂಚೆ ಏನೂ ತಿನ್ನುವುದಿಲ್ಲ. ಆದರೆ ಮಾತ್ರ ಯಾರು ಬಂದರೆ ಬಿಡುವುದಿಲ್ಲ. ಅವನ ಹತ್ರ ಹತ್ತಿರ ಬಂದರೆ ಅವರು ಸತ್ತ ಅಂತಲೇ ಅರ್ಥ, ಬಿಡುವುದಿಲ್ಲದು. ಉಪವಾಸ ಕೂತಿರ್ತದೆ 5-6 ತಿಂಗಳು, ಮತ್ತೆ ಬೇಟೆ ಹೋಗೋದು. ಅದರ ಕ್ರಮವೇ ಹಾಗೆ. ಇದೆಲ್ಲ ಕಲಿಬೇಕಾದ. ಇದು ಒಂದಾದಂದ್ರೆ ಇನ್ನೊಮ್ಮೆ ಎಲ್ಲಿ ಇಡುವುದಿಲ್ಲ ಅದು, ಇನ್ನು ಎಲ್ಲಿಯೋ, ಇನ್ನು ಸಂಬಂಧವೇ ಇಲ್ಲ ಅದಕ್ಕೆ. ಆ ಗೂಡಿನ ಬಗ್ಗೆ ಯಾರು ಬೇಕಾದ್ರೆ ಹೊತ್ಕೊಂಡು ಹೋಗಲಿ, ಏನು ಬೇಕಾದ್ರೆ ಮಾಡಿ. ಒಂದು ಸರ್ತಿ ಮರಿ ಅಷ್ಟೇ ಭಾರಿ ಬೇಗನೆ ಹೊರಗೆ ಬರುತ್ತೆ. ಬಂದ ತಕ್ಷಣ ದೊಡ್ಡದಾಗುತ್ತೆ. ಎಷ್ಟು ಕೂಡಲೇ ಗಾಳಿ ತಗೊಂಡು ಟ್ಯೂಬಿನಲ್ಲಿ ಗಾಳಿ ಹಾಕಿದಾಗೆ ಪಕ್ಕನೆ ದೊಡ್ಡದಾಗುತ್ತೆ ಮರಿ. ಕಣ್ಣು ಬಿಡೋದೇನು ಗಮ್ಮತ್ತಿನಲ್ಲಿ. ಅದ್ಭುತ, ರೋಚಕ. ಹಾಗೆ ಇದನ್ನೆಲ್ಲ ಕರ್ಣಂಚ ಪೃಥಗ್ವಿಧಂ ಅಂದರು. ನೀವು ಎಲ್ಲಿಗೆಲ್ಲ ಹೋಗ್ತೀರಿ ಕೇಳಿದರು. ನಿಮ್ಮ ಬತ್ತಿ, ನಿಮ್ಮ ಕರ್ಪೂರ, ನಿಮ್ಮ ಆರತಿ, ಅದಕ್ಕೆ ಬೇಕಾಗಿರತಕ್ಕ ಮಂತ್ರ, ಅದರ ಕಲಿಕೆ, ಅದರ ವ್ಯವಸ್ಥೆ, ಇದೆಲ್ಲ ಉಪಕರಣಗಳ ಸಾಮಗ್ರಿಗಳ ಲೋಕವನ್ನು ನೋಡಿದರೆ ನಾವು ಒಂದು ಯಜ್ಞ ಆಗಬೇಕು ಅಂದರೆ 1000 ಸುತ್ತುಗಳು ಬರಬೇಕು, 16,000 ಜನರು ಸೇರಬೇಕಾಗತ್ತೆ. ಆಗುವುದಿಲ್ಲ, ಕಷ್ಟ ಉಂಟಂತ. ಆದ್ದರಿಂದ ಉಪಕರಣಗಳಿಗೆಲ್ಲ ಉಪಕರಿಸುವುದು ಅಂತ ನೀನು ಇಟ್ಟುಕೊಂಡ್ರೆ ನಿನ್ನ ಫಲಗಳನ್ನು ಬಿಟ್ಟುಕೊಡುವುದು ಚಂದ ಅಂದ ದೇವರು. ಅದಕ್ಕೆ ಮಾತಾಡಬೇಡ ಅಂದ. ನೀನು ಫಲ ಬೇಕು ಕೇಳಿದರೆ ಕೈಯಿಂದ ಕೊಡಬೇಕು, ಫಲ ಬೇಡ ಹೇಳಿದರೆ ನಾನು ವಜಾ ಮಾಡ್ತೇನೆ ಅಷ್ಟೆ. ನಿನಗೆ ಬೇಕಾ, ನೀನು ಬೇಕು ಕೇಳಿದರೆ ಇಷ್ಟು ಜನರಿಗೆ ಕೊಡಲಿಕ್ಕೆ ನಿನ್ನದು ಇದ್ದದ್ದು ತೆಗಿಬೇಕಾಗತ್ತೆ. ಕೆಲವೊಮ್ಮೆ ಹಾಗೆ ಹಾಕಿದ್ದು ಹೋಗುತ್ತೆ, ಒಳಗಿದ್ದದ್ದು ಹೋಗುತ್ತೆ ಒಪ್ಪಿಕೊಂಡದ್ದಕ್ಕೆ. ಇಲ್ಲ ಆದರೆ ಮಾತಾಡುವಾಗಿಲ್ಲ, ನೀವೇ ನೋಡಿಕೊಳ್ಳಿ, ತೊಂದರೆ ಇಲ್ಲ. ಲಾಭ ಬೇಕು ಅಂತ ಹೊರಟ್ರೆ ನಷ್ಟಕ್ಕೂ ನಾವು ಬದ್ಧರಾಗಬೇಕು. ಈ ಸರ್ತಿ ಲಾಭ ಬರಲಿಲ್ಲ, ಮತ್ತೇನು ಮಾಡೋದು? ನಷ್ಟ ಹಂಚಿಕೊಳ್ಳುವುದೇ, ಮಾತಾಡುವಾಗಿಲ್ಲ. ನನಗೆ ಲಾಭ ನಷ್ಟ ಬೇಡಯ್ಯ, ನೀನು ಏನು ಬೇಕಾದರೂ ಇನ್ವೆಸ್ಟ್ ಮಾಡು, ತೆಗಿ ಹೇಳಿದರೆ ಸುಮ್ಮನೆ ಆಗ್ತಾನೆ. ಅದೇ ನಾನು ಅರ್ಧಕ್ಕರ್ಧ ಪಾರ್ಟ್ನರ್ ಇದ್ದೇನೆ, 50 ಹಾಕಿದ್ದೇನೆ, 50 ತೆಗಿತೇನೆ ಅಂದರೆ 4 ವರ್ಷ ತೆಗೆದಾಗ 5ನೇ ವರ್ಷ ಮುಳುಗಿದ್ರೆ ಪೂರ ಬಿಟ್ಟುಕೊಡ್ಬೇಕು. ಯಾವತ್ತೇನು ಗೊತ್ತಿಲ್ಲ. ನಮ್ಮದೆಲ್ಲ ಬಜೆಟ್ಗಳು ಮಳೆ ಬರುವ ಮುಂಚೆ, ನಿಜವಾಗಿ ಬಜೆಟ್ ಹೆಚ್ಚು ಕಡಿಮೆ ಆಗೋದು ಪೂರ ಮಳೆ ಬಂದ ನಂತರ. ಎಂಥ ದುರಂತ ನೋಡಿ. ಮಳೆಯ ನಂತರದಲ್ಲಿ ಬೆಳೆ ಬೆಳೆದ ಬಳಿಕವೂ ಗಟ್ಟಿ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ನೆರೆ ಬರಬಹುದು, ಅಥವಾ ಕೀಟಗಳ ಹಾವಳಿ ಬರಬಹುದು, ಗೊತ್ತಿಲ್ಲ. ನಮ್ಮದು ಪೂರ್ವ ಬಜೆಟ್ ಹೇಳಿಕೊಂಡು ಮತ್ತೆ ನಾಳೆ ಮಳೆ ನೋಡುವುದು, ಹೆಚ್ಚು ಕಮ್ಮಿ ಆಯಿತಾ, ಮತ್ತು ಇನ್ನೊಂದು ಸರ್ತಿ ಸರಿ ಮಾಡಿ, ಎಂತ ಸರಿ ಮಾಡಿ, ಇನ್ನೊಂದು ಸರ್ತಿ ಈ ವರ್ಷದ ಬಜೆಟಿಗೆ ಕಳೆದ ವರ್ಷ ಸರಿ ಮಾಡೋದಿಲ್ಲ. ಇಲ್ಲ, ಬೋಧ ಯಾರಿಗಿಲ್ಲ, ಬರುವುದೂ ಇಲ್ಲ. ಅದರಿಂದ ಉಪಕರಣಗಳ ಬಗ್ಗೆ 1000 ಸಾಮಗ್ರಿಗಳುಂಟ. ಪೃಥಕ್ ವಿಧಂಬಂಧ, ಅದು ಜೈವಿಕ ಆಗ್ಬೋದು, ಇನ್ಯಾವುದೋ ನೆಲೆಯಲ್ಲಿ ಆಗ್ಬೋದು, ಪ್ರಾಣಿಗಳಿಂದ ಆಗ್ಬೋದು,
ಹೋಮಕ್ಕೆ ತುಪ್ಪ ಬೇಕು, ಉಪಕರಣ. ಕರ್ತೃ ಯಜಮಾನ ಅಥವಾ ಪುರೋಹಿತ, ಅಧಿಷ್ಠಾನ ಒಂದು ಮನೆ, ಮಠ ಅಥವಾ ಮಹಲು, ಮಂದಿರ. ಉಪಕರಣದಲ್ಲಿ ತುಪ್ಪ. ತುಪ್ಪ ಮನುಷ್ಯರದ್ದಲ್ಲ, ಪ್ರಾಣಿಗಳದ್ದು. ಬೇರೆ ಯಾರು ಸೇರಿದ್ರಿ ಈಗ? ಉಪಕರಣಗಳಲ್ಲಿ ಪ್ರಾಣಿಗಳು ಬರ್ತಾವೆ, ಕೆಲವೊಮ್ಮೆ ಹಕ್ಕಿಗಳು ಬರ್ತಾವೆ. ಹಕ್ಕಿಗಳಿಂದ ಜೇನುತುಪ್ಪ ಹಾಕಿದ್ದು. ಅದೇ ಹೇಳ್ತಾರೆ, ಮಧುವಿನಿಂದ ಪಂಚಗವ್ಯಕ್ಕೆ ಪಂಚಾಮೃತಗಳಿಗೆಲ್ಲ ಬಂದಾಗ ಬೇರೆ ಹೋಯ್ತು, ಇನ್ನೊಂದು ಕಡೆ ಹೋಯಿತು. ಅದನ್ನು ದನ ಬಿಟ್ಟಿದ್ದು ಹಕ್ಕಿ ಹೋಯ್ತು. ನಾವು ಪ್ರಾಣಿ ಆಗಬೇಕಲ್ಲ, ನಮಗೆ ಪಕ್ಷಿಗಳು ಬರ್ತಾವೆ. ಅದನ್ನ ಹಕ್ಕಿಗಳು ಪ್ರಾಣಿಗಳು ಎಲ್ಲರೂ ಸೇರ್ತಾವೆ. ಇಲ್ಲ ಅಲ್ಲ, ಯಾವುದು ಆಗದೇ ಇರುವುದುಂಟು. ಅದು ಒಂದಕ್ಕೆ ಅಂತಲ್ಲ, ತುಪ್ಪ ದನ ಮಾತ್ರ ಅಲ್ಲ. ಸೀಮಂತೋನಯನಕ್ಕಾಗುವಾಗ ಮುಳ್ಳು ಹಂದಿಯ ಮುಳ್ಳು ಬೇಕು ಚುಚ್ಚಲಿಕ್ಕೆ, ಹೂವು ಚುಚ್ಚಲಿಕ್ಕೆ. ಇನ್ಯಾರು ತರಬೇಕು? ಅಕ್ಕಿಯನ್ನು ಯಜ್ಞದಲ್ಲಿ ಕುಟ್ಟುವುದು ಯಾವುದರಲ್ಲಿ ಕೇಳಿದರೆ ಕೃಷ್ಣಾಜಿನದಲ್ಲಿ. ನೆಲದಲ್ಲಿ ಅಲ್ಲ, ಚಾಪೆಯಲ್ಲಿ ಅಲ್ಲ, ಕೃಷ್ಣಾಜಿನ ಬೇಕು ಅವರಿಗೆ. ಕೃಷ್ಣಾಜಿನ ಕೃಷ್ಣ ಮೃಗದ್ದಾಯಿತು. ಮತ್ತೆ ಹೀಗೆ ಯಾವ್ಯಾವುದು ಮರಗಳು, ಸ್ಥಾವರವನ್ನು ತರ್ತೇವೆ ನಾವು. ನಮಗೆ ಔದುಂಬರ ಬೇಕು, ಹತ್ತಿ ಮರದ್ದು ಬೇಕು, ಆನಂತರ ಕಾದಿರಬೇಕು, ಕದಿರ ಮರದ್ದು ಬೇಕಾಗತ್ತೆ, ಪಾಲಾಶ ಬೇಕು. ಈ ವಸ್ತುಗಳನ್ನ ಮಾಡಲಿಕ್ಕೆಲ್ಲ ಬೇರೆ ಬೇರೆ ಮರಗಳು ಬೇಕು. ಅದೇ ಮರಗಳು ಬೇಕು ನಮಗೆ, ಬೇರೆ ಮರ ಆಗುವುದಿಲ್ಲ. ಅದರಿಂದ ಮರ, ಪ್ರಾಣಿ, ಪಕ್ಷಿ ಎಲ್ಲವನ್ನು ಉಪಯೋಗಿಸುವ. ಅದಕ್ಕೆ ಕರಣಂಚ ಪೃಥಗ್ವಿಧಂ ಬಂದ ದೇವರು. ಅದರಲ್ಲಿ ಭಾರಿ ಚಮತ್ಕಾರ ಉಂಟಂತಾನೆ. ಎಲ್ಲ ಬೇರೆ ಬೇರೆ ಇರಿ, ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಉಪಕರಣಗಳ ಬಗ್ಗೆ ಸಾಮ್ರಾಜ್ಯವನ್ನು, ಪ್ರಪಂಚವನ್ನು ನೋಡುವುದು ಅಂದರೆ ಅದು ಆಗದ ಮಾತುಗಳು. ಏನು ಬಳಸಿಕೊಂಡಿದ್ದಾನೆ, ಎಲ್ಲಿಗೆಲ್ಲ ಅದು ಬಳಕೆ ಆಗುತ್ತೆ ಅಂತ ಗೊತ್ತಾಗುವುದಿಲ್ಲ. ಆ ನಂತರ ಇನ್ನೂ ಉಂಟು ವಿವಿಧಾಶ್ಚ ಪೃಥಕ್ ಚೇಷ್ಟಾಹ ಅಂತ. ಇನ್ನು ಕ್ರಿಯಾಕಲಾಪಗಳು, ಅದು ವಿವಿಧವಾದದ್ದು, ಅದು ಪ್ರತ್ಯೇಕ. ಯಾರ್ಯಾರಿಂದ ಏನೇನು ಎಲ್ಲೆಲ್ಲಿಯೋ. ಇವತ್ತಿಗೂ ಪ್ರವಚನ ಆಗಬೇಕಾದ್ರೆ ಆಯಿತು, ಅದಕ್ಕೆ ಉಪಕರಣಗಳು ಉಂಟು. ಇದರಲ್ಲಿ ಮೈಕ್ ಇರ್ತದೆ, ಕೂತ್ಕೊಳ್ಳಿಕ್ಕೆ ಕುರ್ಚಿ ಇರ್ತದೆ, ಆನಂತರ ತಿರುಗಲಿಕ್ಕಿದ್ರೆ, ಗಾಳಿ ಬರಲಿಕ್ಕಿದ್ರೆ ಕಿಂಡಿ ಇರ್ತದೆ, ದೀಪ ಇರ್ತದೆ, ಎಲ್ಲ ಸರಿಯಾಯಿತು. ಆದರೆ ಬರುವ ಜನರು ಅವರು ಎಲ್ಲಿಂದಲೂ ಹೊರಟು ಬರಬೇಕು. ಹೊರಟು ಬಂದಾಗ ಎಲ್ಲಿಯೋ ತಡಮೆಯನ್ನು ದಾಟುವಾಗ ಬಿದ್ದರೆ ಅದು ಸೇರ್ತದೆ ಲೆಕ್ಕಕ್ಕೆ. ವಿವಿಧಾಶ್ಚ ಪೃಥಕ್ ಚೇಷ್ಟ ಅಂತ. ಬಿದ್ದರೂ ನಾನು ಎದ್ದು ಬಂದಿದ್ದೇನೆ ಖುಷಿ ಪಡ್ತಾರೆ ಅವರಾಗ. ಅದು ಚೇಷ್ಟ ಇದರಲ್ಲಿ ಸೇರ್ತದೆ ಬರುವಾಗ. ಯಾಕೆಂದರೆ ಅವರು ಬಿದ್ದದ್ರಿಂದ ಏಳುವಾಗ ತಡ ಆಯಿತು. ಎದ್ದು ಬರುವಾಗ 2 ನಿಮಿಷ ನಿಂತಿತು. ಅವರು ಒಂದೊಮ್ಮೆ 2 ನಿಮಿಷ ಬೇಗ ಬಂದಿದ್ದರೆ ಆಕ್ಸಿಡೆಂಟ್ ಆಗ್ತಿತ್ತು. ಆ ಹೊತ್ತಿಗೆ ವಾಹನ ಪಾಸಾಗಿದೆ. ಅವರು ತಡ ಬಂದದ್ರಿಂದ ಯಾರೋ ಅಡಿಗೆ ಬಿದ್ದಿದ್ದಾರೆ, ನಾಯಿಯೋ ಬೆಕ್ಕೋ. ಇಲ್ಲಾದರೆ ಇವರೇ. ದೇವರು ತಡಮೆ ದಾಟುವಾಗ ಬೀಳಿಸಿ ಮಾಡಿದ ಕಥೆಯನ್ನು ಕೇಳಿದರೆ ಇದು ಒಂದು ಲಾಭ. ಯಾರಿಗೆ ಗೊತ್ತಾಗೋದಿಲ್ಲ. ನಾನು ಪ್ರವಚನಕ್ಕೆ ಅಂತ ಹೊರಟದ್ದು, ಬಿದ್ದಿದ್ದೇನೆ, ಇನ್ನು ಹೋಗಬಾರ್ದು ಅಲ್ಲ, ಚೆನ್ನಾಗಿದೆ ಬಿದ್ದದ್ದು. ಯಾಕೆಂದರೆ ಹೋಗುವುದನ್ನು ದೇವರ ಕರ್ಮವನ್ನು ಬದಲಿಸಿದ ನೋಡಿ. ಅದನ್ನ ಬೆಕ್ಕು ಅಡ್ಡ ಹೋಯಿತು ಅಂದರೆ ದೊಡ್ಡ ಸಂಗತಿ ಅಲ್ಲ. ನಾವು ಮೊನ್ನೆ ಹೋಗುವಾಗ ನೋಡಿಸಿಕೊಟ್ಟೆ ನಾನು ಹೇಗಿರುತ್ತೆ ಚೇಷ್ಟೆಗಳು ಅಂತ. ನಾವು ಎಲ್ಲಿಗೋ ಯಾರದ್ದೋ ಒಂದು ಸತ್ತ ಮನೆಗೆ ಹೊರಟದ್ದು. ಹೊರಟಲ್ಲಿಗೆ ಬೆಕ್ಕು ಅಡ್ಡ ಹೋಗಿದೆ. ಹೊರಟ ನಂತರ ನಾನು ಅವರಿದ್ದೆವು ಕಾರಿನಲ್ಲಿ. ಹೊರಟಾಗ ಅದು ಬಲದಿಂದ ಎಡಕ್ಕೆ ಹೋಯ್ತು. ಎಡದಿಂದ ಬಲಕ್ಕೆ ಹೋದರೆ ಚಂದ, ಪ್ರದಕ್ಷಿಣೆ ಆಗುತ್ತೆ. ಇದು ಎಡದಿಂದ ಬಲದಿಂದ ಎಡಕ್ಕೆ ಹೋಯ್ತು, ಅಡ್ಡ ಆಯಿತು. ಅಡ್ಡ ಹೋಯಿತು, ನಾವು ಹೋಯಿತು. ಆನಂತರ ಮುಗಿಯಿತು, ಕಾರ್ಯಕ್ರಮ ಮುಗಿದು ನಿಂತಿತು. ನಿಂತಾಗ ಮತ್ತೆ ಬೆಕ್ಕು ಸರಿಯಾಗಿ, ಬೆಕ್ಕು ಅಲ್ಲ, ಬೆಕ್ಕು ಅಡ್ಡ ಹೋದರೆ ಅಪಶಕುನ, ಮುಂಗುಸಿ ಅಡ್ಡ ಹೋದರೆ ಚಂದ. ಮತ್ತೆ ಮುಂಗುಸಿ ದಾರಿಯಲ್ಲಿ, ಉಡುಪಿಯಲ್ಲಿ ಮುಂಗುಸಿ ಭಾಳ ಚೆನ್ನಾಗಿತ್ತು. ಅದು ಹಗಲು ಹೊತ್ತಿನಲ್ಲಿ ಹೋಗ್ತಾ ಇದ್ದೇವೆ, ಖುಷಿ. ಅದು ಯಾವುದೋ ಗಂಟೆ ಇಲ್ಲ, ಏನಿಲ್ಲ, ಪೂರಾ ಕತ್ತಲಿಲ್ಲ, ಹಗಲೇ. ಆ ಹೊತ್ತಿನಲ್ಲಿ ಕ್ರಮ ಪ್ರಕಾರ ಬಲದಿಂದ ಎಡಕ್ಕೆ, ಅಂದರೆ ಮಾಂಗಲ್ಯವನ್ನು ಸೂಚಿಸಲಿಕ್ಕೆ 2 ಸಂಪುಟಾಕಾರದಲ್ಲಿ. ಮೊದಲು ಹೊರಟಾಗಲು ಒಂದು 2-3 ದಿನ ಬಿಟ್ಟು, ಇದೊಂದು ವಾರದ ಕಥೆಯಲ್ಲಿ, 6 ದಿನದ ಕಥೆಯಲ್ಲಿ. ಮೊದಲನೇ ದಿನ ಹೊರಟಾಗ ಅಡ್ಡದಲ್ಲಿ ಬೆಕ್ಕಾದರೆ ಕೊನೆಯ ದಿನದಲ್ಲಿ ಮುಗಿದಾಯಕ್ಕೆ ಅದು ಬಲದಲ್ಲಿ ಮುಂಗುಸಿ. ಇದು ದೇವರು ಕೊಡೋ ಕ್ರಮಗಳು. ವಿವಿಧಾಶ್ಚ ಪೃಥಕ್ ಚೇಷ್ಟಾಹ ಅಂತಾರೆ. ಏನೋ ಚೇಷ್ಟೆಯನ್ನು ತೋರಿಸ್ತಾನೆ. ಇಂಥದ್ದು ಯಾವ್ಯಾವುದೋ ಚೇಷ್ಟೆಗಳು, ಅದಕ್ಕೆ ವಿವಿಧಾಶ್ಚ ಪೃಥಕ್ ಅಂತಾರೆ. ಪ್ರತ್ಯೇಕ. ಇದು ಪ್ರಾಣಿಗಳದ್ದು, ಮನುಷ್ಯರದ್ದು, ಹಕ್ಕಿಗಳ ರವಗಳಲ್ಲಿ, ಕೂಗುಗಳಲ್ಲಿ, ಇನ್ನೇನೇನೋ ವ್ಯವಸ್ಥೆಗಳಲ್ಲಿ. ಹೋಗುವಾಗ ಕೇಳಿಬಿಡ್ತಾರೆ ಎಲ್ಲಿಗೆ ಅಂತ. ಆಯ್ತಲ್ಲ, ಅಪಶಕುನ ನಿನ್ನಿಂದಾಗಿ ಹೇಳಿ ಬಾಯಿ ಮುಚ್ಚಿಸಿ, ಕೊಳ್ಳಿರಿಸಿ, ಇನ್ನೇನೋ ಬದಲಿಸಿ, ಮಾತು ಬದಲಿಸಿ ಮತ್ತೆ ಹೋಗುವುದು. ಇದರಿಂದ ದೇವರು ಲಾಭ ಮಾಡ್ತಾರೆ ತಡ ಆದದ್ದಕ್ಕೆ. ನೋಡು, ನಿನ್ನ ಹತ್ರ ಮಾತಾಡಿಸಿ ತಡ ಆಗಿ ಎಲ್ಲಿಗೆ ಕೇಳಿದ್ರಿಂದ ಫ್ಲೈಟ್ ಮಿಸ್ ಆಯಿತು. ಮಿಸ್ ಆಗಲಿ, ಚೆಂದ ಆಯಿತು. ಯಾಕೆಂದರೆ ಅದು ಮತ್ತೆ ಅಲ್ಲಿ ಇಳಿಯುವಾಗ ಹಿಮ ಇದ್ದದ್ರಿಂದ ಸರಿಯಾಗಿ ಇಳಿಲಿಕ್ಕೆ ಲ್ಯಾಂಡ್ ಆಗಲಿಲ್ಲಂತೆ. ಎಲ್ಲಿಯೋ ಹೋಗಿ ಯಾರ್ಯಾರಿಗೋ ಕಷ್ಟಪಡುವಂತೆ ಆಯ್ತಂತೆ. ಲಾಡ್ಜ್ ಇಲ್ಲ, ಮತ್ತೆ ಎಲ್ಲಿ ಹೋಗಿ ಇಳಿದ್ರೆ ಮತ್ತೆ ಲಾಡ್ಜ್ ಯಾರು ಕೊಡ್ತಾರೆ? ಗುರ್ತದವರಿಲ್ಲ, ಕರ್ಕೊಂಡು ಯಾರು ಹೋಗ್ತಾರೆ? ಒಂದಕ್ಕೆ 4 ದುಡ್ಡು ಕೊಡಬೇಕಾಗತ್ತೆ. ಹೋಗದಿದ್ದರೆ ಚೆಂದ ಆಯಿತು. ಈಗ ಆಗುವುದುಂಟು ಕೆಲವು. ಅದು ಎಲ್ಲಿಗೆ ಅಂತ 3 ಅಕ್ಷರ ಕೇಳಿದ್ರಿಂದ ಅದೊಂದಿಷ್ಟು ಲಾಭ. ನಾವು ಸಿಟ್ಟಿನಲ್ಲಿ ಕೆಪ್ಪೆ ಬಡಿದು ಕರ್ಮ ಹೊರಟಾಗಲೇ ಅಪಶಕುನ ಹೇಳಿ ಎಲ್ಲ ಹೋದರೆ ಇಡೀ ದಿನ ಹಾಳಾಗತ್ತೆ. ಮತ್ತು ಯಾವಾಗ ಎಲ್ಲವನ್ನು ಎಕ್ಸೆಪ್ಟ್ ಮಾಡಬೇಕಂದ ವಿವಿಧಾಶ್ಚ ಪೃಥಕ್ ಚೇಷ್ಟಾಹ. ಇಷ್ಟಾಗಿ ಇದನ್ನೆಲ್ಲ ಹೊರಗಿನಿಂದ ಕಾಣುವ ಪ್ರಪಂಚದಲ್ಲಿ ಹೇಳಿದ ಕಥೆಗಳು ಇದು. ಅಧಿಷ್ಠಾನ ಯಾರದ್ದು, ಏನು, ಎಲ್ಲಿದ್ದು ಎಲ್ಲ ಹುಡುಕಲಿಕ್ಕೆ ಬರ್ತದೆ.
ತಿಳ್ಕೊಳ್ಳಿಕ್ಕಾಗತ್ತೆ. ಯಾರಿಗಾದರೂ ಕೊಡಲಿಕ್ಕೆ ಬರ್ಬೋದು, ಅವರು ಕೇಳಿದ್ದಾರೆ ಇಷ್ಟು ಬಾಡಿಗೆ ಕೊಟ್ಟು ಸಂದಾಯ ಮಾಡಿದ್ದೇವೆ ಅಂತ. ಕರ್ತೃಗಳು ಯಾರೆಲ್ಲ ಸೇರಿದ್ದಾರೆ ಹೇಳಬಹುದು. ನಾನೊಬ್ಬನೇ ಯಜಮಾನಲ್ಲ, 10 ಜನರು ಸೇರಿದ್ದಾರೆ, ಸಂಘ ಸಂಸ್ಥೆ ಇದೆ, ಸದಸ್ಯರು ಎಲ್ಲ ಇದ್ದಾರೆ, ಸ್ಲೀಪಿಂಗ್ ಪಾರ್ಟ್ನರ್ಸ್, ಆ್ಯಕ್ಟಿವ್ ಪಾರ್ಟ್ನರ್ಸ್ ಮತ್ತು ಡೆತ್ ಪಾರ್ಟ್ನರ್ಸ್, ಕೆಲವು ಸತ್ತವರು ಇರ್ತಾರೆ. ದುಡ್ಡಾಗಿ ಆಗಿದೆ, ಅವರಿಗೆಲ್ಲ ನಾವೇನು ಸಂದಾಯ ಮಾಡೋದು ಪಿಂಡದಲ್ಲಿಯಾ ಇರಲಿ ಅಂತ ಹೇಳ್ಬೋದು ಅವರ ಹೆಸರಿನಲ್ಲಿ. ಅಂದು ಕರ್ತೃ ಸಮುದಾಯ ದೊಡ್ಡದಿರ್ತದೆ. ನಿಮ್ಮ ಹೆಸರಲ್ಲಿ ನಾವೇ ತಿಂತೇವೆ ಹೇಳುವವರಿದ್ದಾರೆ, ನಾವೇ ಕೊಡ್ತೇವೆ ಹೇಳುವವರು ಕೆಲವರಿದ್ದಾರೆ, ತಿಂತೇವೆ ಹೇಳುವವರಿದ್ದಾರೆ. ನಿಮ್ಮ ಹೆಸರಲ್ಲಿ ನಾವೇ ತಿಂತೇವೆ. ಕರಣಂಚ ಪೃಥಗ್ವಿಧ, ಉಪಕರಣಗಳ ಬಗ್ಗೆ ಭಾರಿ ಸಾಮ್ರಾಜ್ಯವನ್ನು ಗುರುತಿಸಬಹುದು. ಎಲ್ಲ ಚೇಷ್ಟೆಗಳನ್ನು ಮಾತ್ರ ಕಷ್ಟ. ಅದಕ್ಕೆ ವಿಧಾಶ್ಚ ಪೃಥಕ್ ಚೇಷ್ಟ ಅಂದ. ಪ್ರತ್ಯೇಕ ವ್ಯಕ್ತಿಯ ಬಗೆ ಬಗೆಯ ಚೇಷ್ಟೆಗಳು, ಒಬ್ಬನಲ್ಲಿ ಅಲ್ಲ ಅನೇಕ ಜನರಲ್ಲಿ ಅನೇಕ ವಿಧ ಚೇಷ್ಟೆಗಳು ಇರ್ತವೆ. ಆ ಎಲ್ಲ ಚೇಷ್ಟೆಗಳು ಅನೂಹ್ಯವಾಗಿರ್ತವೆ, ಅಪ್ರತ್ಯಕ್ಷಗಳಾಗಿರ್ತವೆ. ಅದು ಹೇಳಿಕೊಂಡು ಬರುವುದಿಲ್ಲ, ಯಾರೂ ಸಹ ಪುರುಸೊತ್ತಿಲ್ಲ ಅದಕ್ಕೆಲ್ಲ. ದಿನಚರಿ ಅಷ್ಟು 21,600 ಸೇರದ್ದು ಬರಲಿಕ್ಕಾಗತ್ತಾ? ಒಂದು ಡೈರಿ ಒಂದಿನಕ್ಕೆ ಮುಗಿತದೆ, ಎಷ್ಟು ದಪ್ಪದ್ದಾದರೂ ಅದು ಪ್ರಯೋಜನ ಇಲ್ಲ. ಆದರೆ ಇದನ್ನೆಲ್ಲ ಒಂದು ಮಟ್ಟಿಗೆ ಭೌತ ಪ್ರಪಂಚದಲ್ಲಿ ನಾವು ಗುರುತಿಸಿಕೊಂಡು ಊಹಿಸಿಕೊಂಡು ಸಮಾಧಾನ ಪಟ್ಟುಕೊಂಡು ನಡೆಸಬಹುದಾದರೂ ದೈವಂಚೈವಾತ್ರ ಪಂಚಮಂ ಅಂತ ಕೃಷ್ಣ ಹಿಡಿದುಬಿಟ್ಟ. ಇನ್ನೊಂದು ದೈವ ಉಂಟು. ಅದೆಂಥದ್ದು? ಅದು ಒಂದರ್ಥ, ಎರಡರ್ಥ, ಸುಮಾರು ಅರ್ಥ ಇದೆ. ದೈವಂ ಪುರಾಕೃತಂ ಕರ್ಮ ಅಂತ ಒಂದು ಅರ್ಥ. ದೈವ ಅಂದರೆ ಹಿಂದೆ ಮಾಡಿದ ಏನೋ ಕೆಲಸ, ಅದರದ್ದು ಬಾಕಿ ಇದು, ಅದರ ಮುಂದರಿಕೆ ಇದು, ಅದಕ್ಕೆ ಸಂಬಂಧಪಟ್ಟದ್ದು ಇದು ಶೇಷ. ಆದ್ದರಿಂದ ಇಷ್ಟೆಲ್ಲ ಕೆಲಸ ಆಗುವಲ್ಲಿ ಗಟ್ಟಿ ಹಿಡ್ಕೊಂಡದ್ದು ಹಿಂದೆ ಮಾಡಿದ ಕೆಲಸಗಳು, ಅದೃಷ್ಟ. ಅದು ದೈವ ಅಂದರೆ ಅದೃಷ್ಟ ಅಂತ ಅರ್ಥ. ಅಂದು ಹಿಂದೆ ಮಾಡಿದ ಕರ್ಮಗಳನ್ನು ನೀನು ಇದರಲ್ಲಿ ಸೇರಿಸಿಕೊಂಡಾಗ ನೀನು ಫಲ ಕೇಳುವುದರಲ್ಲಿ ಅಧಿಕಾರಿ ಆಗ್ತಿ. ಇವತ್ತು ನೀನು ಮಾಡಿದ್ದು ಇಟ್ಟುಕೊಳ್ಳಿ, ಏನೋ ಒಬ್ಬರಿಗೆ ಸಹಾಯ, ಧನದ ಸಹಾಯ, ದುಡ್ಡಿನ ಸಹಾಯ, ಕೈಲಾದಷ್ಟು. ಅವನು ಏನೂ ಇಲ್ಲ, ಬಡವ, ನಿಮಗೆ ಕನಿಕರ ಕಂಡು ಮಾಡಿದ್ದು, ಸಂಬಂಧಿ ಎಲ್ಲ ಕೊಟ್ಟದ್ದು ಇಲ್ಲ, ಏನಿಲ್ಲ. ಮತ್ತು ಹಿಂದೆ ಯಾವತ್ತು ಕೊಡ್ತಾನೆ? ಇಲ್ಲ, ಕೊಡುವುದಿಲ್ಲ, ಕೊಡುವ ಪ್ರಶ್ನೆಯೇ ಇಲ್ಲ. ಎಲ್ಲಿ ಹೋಯಿತು? ಇಲ್ಲ. ಇದರ ಫಲ ಏನು ಕೇಳಿದರೆ ಅದಕ್ಕೆ ದೈವಂ ಚೈವಾತ್ರ ಪಂಚಮಂ ಅಂದ. ಇದು ಹಿಂದೆ ಅವನು ನಿನಗೆ ಮಾಡಿದ್ದಾನೆ, ಅದರದ್ದು ಇವತ್ತು ಸಂದಾಯ ಅಂದ. ನಾವು ಕೇಳುವಾಗಿಲ್ಲ, ಏನು ಮಾತಾಡುವಾಗಿಲ್ಲ ಈಗ. ಹೀಗೆ ದೈವದ ಬಗ್ಗೆ ಒಂದು ವಿಚಿತ್ರವಾದ ಛಾಪನ್ನಿಲ್ಲಿ ಕೊಟ್ಟಿದ್ದಾನೆ. ಕರ್ತೃವಿನಲ್ಲಿ ಮಾಡಿದ್ದು ನೀನು ಅಂತ ಹೇಳಿ ನೀನು ಕೇಳಿದರೆ ನಿನ್ನೊಳಗೆ ನಿಂತು ಮಾಡಿಸಿದ್ದು ಯಾರು ಹೇಳು? ಅದು ದೈವಂ. ದೈವವಂತರ್ಯಾಮಿ ಅಂತ ರಾಮಾನುಜರ ಭಾಷ್ಯ. ದೈವ ಅಂದರೆ ದೇವರು ಮಾರಾಯ, ದೆವ್ವ ಅಂತೂ ಅಲ್ಲವೇ ಅಲ್ಲ. ಅದು ಅಂತರ್ಯಾಮಿ, ಒಳಗೆ ನಿಂತು ಎಲ್ಲರನ್ನೂ ನಿಯಮಿಸಿದವನು. ಇಷ್ಟು ಕೆಲಸ ಮಾಡುವಂತೆ, ಇಂಥ ಅಧಿಷ್ಠಾನವನ್ನು ಬಿಟ್ಟುಕೊಡುವಂತೆ, ಇಂಥ ಕರ್ತೃತ್ವ ಇರುವಂತೆ, ಇಂಥ ಉಪಕರಣಗಳನ್ನು ಸಿಗುವಂತೆ, ಇಷ್ಟು ಚೇಷ್ಟೆಗಳನ್ನು ನಡೆಸುವಂತೆ ಮಾಡಿದ ಒಬ್ಬ ಇದ್ದಾನೆ. ಅವನಿಂದಾಗಿ ಆಗು. ಅವನು ಎಲ್ಲಿಯಾದರೂ ಇವತ್ತು ಕರ್ತೃವಿಗೆ ಜ್ವರ ಕೊಟ್ಟು ರಜೆ ಹಾಕಿಸಿದರೆ ನಿಮ್ಮದು ಅಧಿಷ್ಠಾನವು ಸುಮ್ಮನೆ ಬಾಗಿಲಾಕಿ ಹೋಗಬೇಕು. ಉಪಕರಣಗಳು ವ್ಯರ್ಥ. ಮಾಡಿದ ಅಡುಗೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ಅಡುಗೆ ಮಾಡಿಟ್ಟಿದ್ದಾರೆ, ಎಲ್ಲ ಆಗಿದೆ. ಬೇಕಾದಷ್ಟು ಜನರನ್ನು ವಾದ್ಯರನ್ನು ಬರಲಿಕ್ಕೆ ಕೇಳಿದ್ದಾರೆ. ಆದರೆ ಏನಾಗಿದೆ ಕೇಳಿದರೆ ಕರ್ತೃವಿಗೆ ಆಶೋಚ ಬಂದಿದೆ. ಮೊನ್ನೆ ನಡೆಯಿತು, ನನಗೆ ಫೋನ್ ಇತ್ತು, ಭಾಳ ಚೆನ್ನಾಗಿದೆ. ನನ್ನ ಯಾವತ್ತು ಪ್ರಶ್ನೆ ಕೇಳ್ತಾ ಇರ್ತಾರೆ ಬೆಂಗಳೂರಿಂದ. ಅವನು ಹೇಳಿದ ಮಗುವಿಗೆ ಚೌಳ ಅಂದರೆ ಕತ್ತರಿಸುವುದು ತಲೆ, ಅದಕ್ಕೆ ಹೆಂಡತಿ ಮುಟ್ಟು ರಜಸ್ವಲೆ, ಆಚಾರ ಎಂತ ಮಾಡುವುದು ಅಂತ ನಾನು ಹೇಳಿದೆ. ಅವರು ಬೆಳಿಗ್ಗೆ ಫೋನ್ ಮಾಡ್ತಾ ಇದ್ದಾರೆ 9 ಗಂಟೆಗೆ. ನಾನು ಹೇಳಿದೆ ಇವತ್ತಾ ಅಂದರೆ ಇವತ್ತು. ಹೌದು ಅಂದ. ಮುಟ್ಟು ಇವತ್ತೇ, ಚೌಳ ಇವತ್ತೇ, ಎಂತ ಮಾಡೋದು ಅಂದ. ಅದಕ್ಕೆ ಇನ್ನೊಂದು ದಿವಸ ಮಾಡೋದು ಚೌಳ ಅಂತ ಹೇಳಿದೆ. ಮಿಂದ ಬಳಿಕ ದಿನ ನೋಡಿ ಮಾಡುವುದು ಅಂದೆ. ಅದಕ್ಕೆ ಅಷ್ಟು ಹೇಳಿ ನಿಲ್ಲಿಸಿದೆ. ಮತ್ತವನಿಗೆ ಹೇಳ್ತಾನೆ, ಆಚಾರ್ಯ ಯಾರಾದರೂ ಬೇರೆ ಯಾರಾದರೂ ಮಾಡ್ಬೋದಾ ಅಂತ. ಯಾರಿಗೆ ಚೌಳ ಮಾಡೋದು ಕೇಳಿದೆ? ಮಗುವಿಗೆ ಅಪ್ಪ ಮಾಡಿದ್ದೀನಿ, ಯಾರು ಮಾಡೋದು ಅಂದೆ. ಯಾರಾದರೂ ಸಂಬಂಧದವರು. ತಲೆ ಸರಿ ಇಲ್ಲ ನಿನಗೆ ಅಂದೆ. ಅಮ್ಮ ಮಾಡಿದಾಗತ್ತೆ, ಅಪ್ಪ ಮಾಡಿದಾಗತ್ತೆ. ಅಪ್ಪ ಅಮ್ಮನ ಕೈಗೆ ಕೊಡಬೇಕು ಕತ್ತರಿಸಿದ ಕೂದಲುಗಳನ್ನು. ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ? ಇನ್ನೊಂದು ದಿವಸ ಮಾಡುವಂದೆ. ಮತ್ತು ಉಪಾಯ ಹೇಳಿದೆ, ಊಟ ಒಂದೊಮ್ಮೆ ತಯಾರಾಗಿದ್ದರೆ, ಹಾಲ್ ಬುಕ್ ಮಾಡಿಕೊಂಡಿದ್ರೆ, ಜನ ಎಲ್ಲ ಬರುವುದಾಗಿದ್ದರೆ, ಬಂದಿದ್ದರೆ ಅನ್ನದಾನ ಮಾಡಯ್ಯ. ಯಾರು ಬೇಡ ಅಂದರು. ಅನ್ನದಾನ ಇವತ್ತಾಗಲಿ, ಇನ್ನೊಂದು ದಿವಸ ಚೋಳ ನಡೆಸುವ ಅಂದೆ. ಊಟ ಹಾಕಬೇಡ ಅವತ್ತಾಯ್ತಾ? ಆದರೆ ನಾವು ತಪ್ಪಿ ಬೀಳೋದು ಎಲ್ಲಿ ಗೊತ್ತುಂಟೋ? ಜನ ಬಂದಿದ್ದಾರಲ್ಲ, ಅವರಿಗೊಂದಾಗಬೇಕಲ್ಲ. ಅಯ್ಯ, ಜನಕ್ಕೆ ಬಾಯಿ ಬಿಟ್ಟು ಹೇಳೋದು ಇವತ್ತು ಆಶೋಚ ಇದೆ, ಉಪಯೋಗ ಆಗುವುದಿಲ್ಲ, ಕರ್ಮಾಂಗ ನಡೆಯುವುದಿಲ್ಲ, ಸಂತೋಷವಾಗಿ ಊಟ ಆಗುತ್ತೆ. ಸತ್ಯನಾರಾಯಣ ಪೂಜೆ ಮಾಡು ಆಯ್ತಲ್ಲ. ಅವ್ರಿಗೆ ತೋರಿಸ್ಲಿಕ್ಕೆ ಬೇಕಾದರೆ ಎಂಥದಿಲ್ಲ. ಪುರೋಹಿತರಿಗೆ ಕೆಲಸ ಇಲ್ಲ, ಮಾಡಬೇಡ. ಪುರೋಹಿತರಿಗೆ ಸತ್ಯನಾರಾಯಣ ಪೂಜೆ ಮಾಡಿಸು. ಬಾಕಿ ದೇವರಿಟ್ಟುಕೊಂಡಿದ್ದಾನೆ. ಇವತ್ತು ಮಾಡುವ ಮೂಲಕ ಅವನಿಗೆ ಅಯೋಗ್ಯ ಆಗಿರ್ಬೋದು, ತಾರಾನುಕೂಲ ಎಲ್ಲ ಬೇಡ, ತಿರುಗಿಸಿದ.
ಅದನ್ನು ನೀವು ಮಾತ್ರೆ ತಗೊಂಡು ಸರಿ ಮಾಡ್ತೇವೆ, ಇನ್ನೊಂದು ದಿವಸಕ್ಕೆ ಅದನ್ನು ಇಟ್ಟುಕೊಳ್ತೇವೆ. ಏನು ಮಾತ್ರೆ ತಗೊಂಡು ದೇವರು ನಿಲ್ಲಿಸಬೇಕಾದ್ರೆ 10 ಮಾತ್ರೆ ತಗೊಂಡ್ರು ಆವತ್ತು ಮುಟ್ಟು ಮಾಡೋದಾದ್ರೆ ಮಾಡಿಬಿಡ್ತಾನೆ, ಮಾತಾಡುವಾಗಿಲ್ಲ. ಕರ್ಮವನ್ನು ಹಾಳು ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ಬೇಕೆಂದಲೇ ಮಾಡ್ತಾನೆ. ದೇವರ ಕ್ರಮ ಹಾಗೆ. ಅದು ಬಹಳ ಚೆನ್ನಾಗಿದೆ ಅಂತಾನೆ ಧರ್ಮಶಾಸ್ತ್ರದ ಚೌಕಟ್ಟು, ಅತಿ ಸೂಕ್ಷ್ಮ, ಅದು ಎಲ್ಲ ಕಡೆ ಹಾಗೆ. ಅದನ್ನ ದೈವಂಚೈವಾತ್ರ ಪಂಚಮಂ ಅಂತಾನೆ. ಇಲ್ಲಿ ಒಳಗೆ ನಿಂತ ದೇವರು ಯಾರನ್ನೋ ಒಳಗೆ ನಿಂತು ಏನೋ ಮಾಡಿಬಿಡ್ತಾನೆ, ಮಾತಾಡುವಾಗಿಲ್ಲ ಅಂತ. ಸತ್ಯಂ ಸತ್ಯಂ ಪುನಃಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರ ಪರನ್ನಾಸ್ತಿ ನ ದೈವಂ ಕೇಶವಾತ್ ಪರಂ. ಇದು ನರಸಿಂಹ ಪುರಾಣದ ವಾಕ್ಯ, 18ನೇ ಅಧ್ಯಾಯತ್ತು. ನಾನು ಕೆಲವೊಮ್ಮೆ ಪುರಾಣ ಎಲ್ಲ ಹೆಸರು ಹೇಳುತ್ತೇನೆ, ಆದರೆ ಹೇಳುವುದೂ ಇಲ್ಲ. ಯಾಕೆಂದರೆ ನಾನು ಕೇಳಿದ್ದನ್ನು ಕೇಳಿ ಹೇಳುವವರು ಇರ್ತಾರೆ, ಮತ್ತು ಪುಸ್ತಕ ನೋಡಿರುವುದಿಲ್ಲ. ಅಂಥವರಿಗೋಸ್ಕರ ನಾನು ಕೆಲವೊಮ್ಮೆ ಪುರಾಣಗಳ ಹೆಸರನ್ನು ತಪ್ಪಿಸಿ ಹೇಳುವುದುಂಟು, ಸಂಹಿತೆಗಳನ್ನು ಹಾಗೆ. ಯಾಕೆಂದರೆ ಅದು ಮತ್ತೆ ಅವರು ಉದ್ಧಾರ ಮಾಡುವಾಗ ತಪ್ಪು ಮಾಡಿದ್ರಿಂದ ಗೊತ್ತಾಗುತ್ತೆ, ಇದು ಕದ್ದದ್ದು ಅಂತ ನೋಡಿದ್ದಲ್ಲ ಅಂತ. ಅದು ಇವತ್ತು ಬರವಣಿಗೆಯಲ್ಲಿಯೂ ಅಥವಾ ಇದರಲ್ಲಿಯೂ ಸಿದ್ಧಾಂತ ನಾನು ತಪ್ಪು ಮಾಡುವುದಿಲ್ಲ, ಹೆಸರು ಬೇಕೆಂದಲೇ ಬದಲಿಸಿದ್ದೇನೆ. ಅದು ಕ್ಯಾಸೆಟ್ ಕೇಳುವವರಿಗಿರಲಿ ಅಥವಾ ಪುಸ್ತಕ ಓದುವವರಿಗಿರಲಿ, ಬೇಕೆಂದಲೇ ಕೆಲವು ಸಂಖ್ಯೆಗಳನ್ನು ಹೆಸರುಗಳನ್ನು ವ್ಯತ್ಯಾಸ ಮಾಡುತ್ತೇನೆ. ಅದನ್ನು ಇಲ್ಲಿ ಮಾಡಿದ್ನೇ ಇಲ್ಲ ಹೇಳುವುದಲ್ಲ ವಿಷಯ, ಇಷ್ಟೇ ಎಷ್ಟೋ ಮಾಡಿದ್ದೇನೆ. ಹೀಗೆ ಸಂಹಿತೆ ಹೇಳುತ್ತೆ ದೈವಾಧೀನಂ ಜಗತ್ ಸರ್ವಂ ಅಂತ, ಅದರಲ್ಲಿರುವ ವಾಕ್ಯ ಇದು, ಪಂಚರಾತ್ರ ಸಂಹಿತೆಯ ಕ್ರಮ ಇದು. ದೈವಾಧೀನಂ ಜಗತ್ ಸರ್ವಂ, ಇಡೀ ಜಗತ್ತು ಯಾರ ಅಧೀನ ಕೇಳಿದರೆ ದೈವದ ಅಧೀನ, ಭಗವಂತನ. ಈಶ್ವರೋ ದೈವಮುದ್ದಿಷ್ಟಂ ಸರ್ವಸ್ವ್ಯಾಪಿ ಪ್ರಭುತ್ವತಃ. ದೇವನಾದ್ಯಂತ ಭಗವಂತನನ್ನು ದೈವ ಅಂತ ಕರೀತಾನೆ ಅಂತ ಆಚಾರ್ಯರ ಭಾಷ್ಯ, ಇಲ್ಲೆಲ್ಲ ಬೇರೆ ಕಡೆ. ಅನ್ನ ದೈವ ಶಬ್ದವನ್ನು ಭಗವಂತ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಕ್ಕಂಗಮರ್ಚಂತಹ ಪ್ರಾಪ್ನಿಯುರ್ಮಾನವ ಶುಭಂ ಕೋ ಧರ್ಮ ಸರ್ವಧರ್ಮಾಣಂ ಭವತಃ ಪರಮೋ ಮತಃ ಕಿಂಜಪನ್ ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನಾತ್. ಯುಧಿಷ್ಠಿರನ ಕೊನೆಯ ಪ್ರಶ್ನೆ, ಗಟ್ಟಿಮುಟ್ಟಿನ ಪ್ರಶ್ನೆ, ಬಹಳ ಚೆನ್ನಾಗಿದೆ. ಭೀಷ್ಮರ ಕೊರೆ ಹೆಗ್ಗಳಿಕೆ ಉಪದೇಶ, ಅದು ವಿಷ್ಣು ಸಹಸ್ರನಾಮ, ಬಹಳ ಚೆನ್ನಾಗಿದೆ. ಆದ್ದರಿಂದ ಅತ್ಯಂತ ಎತ್ತರದ ವ್ಯಕ್ತಿ ಯಾರು, ಏನು ಮಾಡಿದರೆ ಮನುಷ್ಯ ಬಚಾವಾಗ್ತಾನೆ, ಇದನ್ನು ನನಗೆ ಹೇಳು. ಎಲ್ಲ ಮಾಡಲಿಕ್ಕೆ ಆಗುವುದಿಲ್ಲ, ಎಲ್ಲ ಕೇಳಿಕೊಂಡು ಕೂತ್ಕೊಳ್ಳಿಕ್ಕೂ ಬರುವುದಿಲ್ಲ, ಮುಗಿಸ್ಲಿಕ್ಕಿಲ್ಲ. ಆದ್ದರಿಂದ ಕರ್ಮತಂತ್ರದಲ್ಲಿನ ದೊಡ್ಡ ವ್ಯವಸ್ಥೆ ಅತ್ಯಂತ ಎತ್ತರದ ಭಗವಂತನ ವ್ಯಕ್ತಿತ್ವ ಹೇಳುವಂತ. ಆಗ ಅವನು ಹೇಳುತ್ತಾನೆ, ಭಗವಂತನಿಂದ ದೈವತಂ ದೇವತಾನಾಂಚ ಭೂತಾನಾಂ ವ್ಯವ್ಯಪಿತ ಅಂತ, ಪವಿತ್ರಾಣಂ ಪವಿತ್ರಂ ಯಹ ಮಂಗಳಾನಾಂಚ ಮಂಗಳಂ ಅಂತ. ಪವಿತ್ರನಾದ ಪರಮಮಂಗಳನಾಗಿರತಕ್ಕಂತಹ ಸಕಲ ದೇವೋತ್ತಮನಾದ ಭಗವಂತನೇ ದೈವ, ಅವನನ್ನೇ ವಿಷ್ಣು ಅಂತ ಹೇಳುತ್ತಾರೆ. ಸಹಸ್ರನಾಮರೂಪ ಚಿಂತನೆಯಿಂದಲೇ ವಿಶೇಷವಾದಂತಹ ಶಕ್ತಿ, ಸಾಧನೆ, ಪುರುಷಾರ್ಥ ಅಂತ ಹೇಳಿಕೊಡ್ತಾನೆ. ಹೀಗೆ ಪರಮೋಚ್ಚವಾದ ಸಾರದ ಚಿಂತನೆಯಲ್ಲಿ ದೈವ ಶಬ್ದದ ಪ್ರಯೋಗ, ಸಂಹಿತೆ, ಇತಿಹಾಸ, ಪುರಾಣ ಎಲ್ಲವೂ ಭಗವಂತನನ್ನು ದೈವ ಅಂತ ಹೇಳ್ತದೆ. ನೀವು ಕರ್ತೃ ಅಂತ ದೇವರು ಹೇಳಿಬಿಟ್ರೆ ದೈವ ಅಂತ ಅದೃಷ್ಟ ಅಂತ ಹೇಳಿಬಿಡಿ, ಹಿಂದಿನ ಕರ್ಮದ ರಾಶಿ ಅಂತ ಹೇಳಿಬಿಡಿ. ನೀವು ಕರ್ತೃ ಅಂತ ಜೀವನನ್ನೇ ತಗೊಳ್ತೀರಿ ಅಂತ ಆದರೆ, ಸಂಕಲ್ಪ ಮಾಡಿದವನನ್ನೇ, ದುಡ್ಡು ಹಾಕಿದವನನ್ನೇ, ಅಭಿಮಾನವುಳ್ಳವನನ್ನೇ, ಮಮತೆ, ಅಹಂಕಾರ, ಸ್ವಾತಂತ್ರ್ಯ, ಭ್ರಮೆಯುಳ್ಳವನನ್ನೇ ಇಟ್ಟುಕೊಂಡ್ರೆ ದೈವ ಶಬ್ದದಿಂದ ದೇವರನ್ನು ಹಾಕಿಕೊಳ್ಳಿ. ಇದು ಯಾರನ್ನು ಬೇಕಾದ್ರೆ ಎಲ್ಲಿ ಬೇಕಾದರೂ ಹಾಕಿಕೊಳ್ಳಿ. ಅಧಿಷ್ಠಾನದಲ್ಲಿಯೂ ದೇವರಿದ್ದಾನೆ, ಯಾಕೆ ಸಂಕರ್ಷಣದಲ್ಲಿದ್ದಾನೆ, ಹೊತ್ತು ನಿಂತದ್ದೇ ದೇವರು. ಅದನ್ನು ನೀವು ಎಲ್ಲಿ ನೋಡಿದ ಉಪಕರಣದಲ್ಲಿಯೂ ದೇವರಿದ್ದಾನೆ. ಅದನ್ನು ದೇವರನ್ನು ಬಿಟ್ಟು ಏನು ಕೆಲಸ ಮಾಡಲಿಕ್ಕೆ ಆಗುವುದೇ ಇಲ್ಲ. ಎಲ್ಲಿ ದೇವರ ಸುದ್ದಿ ಇಲ್ಲವೋ ಅಲ್ಲಿ ಉಪಕಾರಕ್ಕೆ ವ್ಯವಸ್ಥೆಯೇ ಇಲ್ಲ. ಅದನ್ನ ಸಾಂಖ್ಯದಲ್ಲಿ ದೇವರಿಲ್ಲ ಆದರೆ ಸಾಂಖ್ಯ ಅದು ಶಾಸ್ತ್ರವೇ ಅಲ್ಲ. ಅದನ್ನು ಸಾಂಖ್ಯದಲ್ಲಿ ಹೇಳಿದೆ ಅಂದಾಗ ಅದು ದೇವರಿದ್ದ ಸಾಂಖ್ಯದಲ್ಲಿ ಹೇಳಿದ್ದು. ಅದಕ್ಕೆ ದೈವಂಚೈವಾತ್ರ ಪಂಚಮಂ ಅಂತೇಳಿ ಭಾಳ ಚೆನ್ನಾಗಿ ಎಲ್ಲ ಇಟ್ಟುಕೊಂಡಿದ್ದಾರೆ. ಇದರಲ್ಲಿ ಅನೇಕ ಅರ್ಥಗಳು ಇವೆ, ಬೇರೆ ಬೇರೆ ರೀತಿಯಲ್ಲಿ ದುಡಿಸಿಕೊಂಡ ಮಧುಸೂದನ ಸರಸ್ವತಿ ಹೇಳಿಕೊಂಡ ಒಂದು ಕೆಲವು ಚೇಷ್ಟಾರ್ಥಗಳಿವೆ. ಅದು ಇನ್ನೊಮ್ಮೆ ಮತ್ತೆ ಚಿಂತನೆ ಮಾಡುವ. ಹೀಗೆ ಒಟ್ಟು ಪಂಚ ವಸ್ತುಗಳಿಂದ ಕರ್ಮ ಸಿದ್ಧಿಯನ್ನು ಪಡೆಯುವಲ್ಲಿ ಫಲ ಯಾರಿಗೆ ಹಂಚಲಿ, ಎಷ್ಟು ಕೊಡಲಿ ಎನ್ನುವ ಯೋಚನೆಯಲ್ಲಿ ಫಲದಾಸೆ ಬಿಟ್ಟಾಗ ಬದುಕುವುದು ಸೂಕ್ತ ಎನ್ನುವ ಕರ್ಮದ ಹರವು ಸುಂದರವಾಗಿ ಬಂದಿದೆ. ಶ್ರೀಕೃಷ್ಣಾರ್ಪಣಮಸ್ತು. 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 ಶ್ರೀಕೃಷ್ಣಾರ್ಪಣಮಸ್ತು.